ಸರಿ, ನಾನು ನೋಡ್ತೀನಿ. ಜಕಾಯ 11ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, ನನ್ನ ದೇವರಾದ ಯೆಹೋವನು ಹೀಗೆ ಅಪ್ಪಣೆ ಕೊಟ್ಟನು, ಕೊಯ್ಗಿರಿಗಳ ಮಂದೆಯನ್ನು ಕಾಯಿ ಅಂತ ವಾಕ್ಯ ಭಾಗ ಇರ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಜೀವ ಸ್ವರೂಪನಾದ ಕರ್ತನೆ, ಸ್ತೋತ್ರ ಪಾಯಿಸುವೆ. ಈ ದಿನ ಈ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಕರ್ತನೆ, ನಿನ್ನ ವಾಕ್ಯದ ಮೂಲಕ ನಮ್ಮೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಿರಪ್ಪ ದೇವ. ಜೀವವುಳ್ಳ ನಿನ್ನ ವಾಕ್ಯವು ಕರ್ತನೆ ನಮ್ಮನ್ನು ಬಲಪಡಿಸಲಿ ರಕ್ಷಕನೇ. ಅಪ್ಪ ಸ್ವಾಮಿ, ನೀನು ಮಾತನಾಡು, ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳೋದಕ್ಕೆ ನಾವು ಮೊದಲು ಇಷ್ಟಪಡ್ತೇವಪ್ಪ ಕರ್ತನ ಸ್ವಾಮಿ. ನೀನು ತಾನೇ ಮಹಿಮೆ ಹೊಂದುವ ಹಾಗೆ ನಮ್ಮನ್ನು ಬಲಪಡಿಸಿ ನಡೆಸಿ. ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಕರ್ತನೆ, ಆಮೇಲೆ. ಎಲ್ರಿಗೂ ಸ್ಲೈಡ್ ಕಾಣಿಸ್ತಾ ಇದೆಯಲ್ಲ ಅಕ್ಕ? ಸಪ್ನಾ ಕಾಣಿಸ್ಬೇಕು. ನಾವು ಈ ದಿನ ನೋಡ್ತಿರುವಂತ ವಾಕ್ಯ ಭಾಗ ಏನಂತಂದ್ರೆ, ದೇವರು ಕೊಟ್ಟಂತ ಒಂದು ಆಜ್ಞೆ ಯಾರಿಗಂದ್ರೆ ಜಕಾಯನ ಒಂದು ಪ್ರವಾದನೆ ಗ್ರಂಥದಲ್ಲಿ ದೇವರು ಹೇಳಿರುವಂತ ಒಂದು ಮಾತಿದೆ, ನನ್ನ ದೇವರಾದ ಯೆಹೋವನು ನನಗೆ ಹೀಗೆ ಒಂದು ಅಪ್ಪಣೆಯನ್ನು ಕೊಟ್ಟರು. ಏನಂತ ಕೊಟ್ಟರು ಅಂದ್ರೆ, ಕೊಯ್ಗರಿಗಳ ಮಂದೆಯನ್ನು ಕಾಯುವುದಾಗಿ ಕನ್ನಡದಲ್ಲಿ ಹೇಳುವಂತ ಮಾತು. ಈ ವಾಕ್ಯ ಭಾಗವನ್ನು ನಾನು ಧ್ಯಾನ ಮಾಡುವಂತ ಒಂದು ಕ್ವಾಯ್ಟಮ್ನಲ್ಲಿ ಕಳೆದ ನಾನು ಆಸ್ ಅ ಸ್ಟಾಫ್ ವರ್ಕರ್ ಅಂತ ಇಲ್ಲಿ ಸೇವೆ ಮಾಡುವಂತ, ತೆಲಂಗಾಣದಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ದೇವರು ನನಗೆ ಕೊಟ್ಟಂತ ಈ ಮಾತು ಏನಂದ್ರೆ, ನನ್ನ ಕೊಯ್ಗರಿಗಳ ಮಂದೆಯನ್ನು ಕಾಯಿ ಎಂಬುದಾಗಿ ಕರ್ತನ ದಿನಗಳಲ್ಲಿ ಹೇಳಿರುವಂತಹ ಮಾತು. ಅದನ್ನು ನಾನು ಧ್ಯಾನ ಮಾಡ್ತಾ ಇರುವಾಗ ದೇವರು ಇನ್ನೂ ಹೆಚ್ಚಿನದಾಗಿ ನನ್ನೊಟ್ಟಿಗೆ ಮಾತನಾಡಿರುವಂತ ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಈ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಈ ಒಂದು ಕೊಯ್ಗರಿಗಳ ಮಂದೆ ಎನ್ನುವುದಾಗಿ ಹೇಳುವಾಗ ಯಾವುದಕ್ಕೆ ದೇವರು ಇದನ್ನು ಹೋಲಿಸಿದ್ದಾರೆ, ದೇವರು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಂಥವರಾಗಿದ್ದೀವಿ. ಫಸ್ಟ್ ನಾವು ನೋಡುವಂಥದ್ದೇನೆಂದ್ರೆ, ಈ ಮಂದೆ ಯಾರು ನಾವು ನೋಡ್ತೀವಿ. ಜಕಾಯ 11:4 ಇಂಗ್ಲಿಷ್ನಲ್ಲಿ ಕೊಡಲ್ಪಟ್ಟಿರೋ ಹಾಗೆ ಒಂದು ಕುರಿಗಳನ್ನು ಕಾಯುವಂತ ಒಬ್ಬ ಕುರುಬ ಮತ್ತು ಆ ಕುರಿಗಳಿಗೆ ಸಂಬಂಧಪಟ್ಟಂತ ಒಂದು ವಿಷಯ ಇಲ್ಲಿ ನಾವು ನೋಡ್ತಿದ್ದೇವೆ. ಈ ವಾಕ್ಯದಲ್ಲಿ ನಾವು ಗಮನಿಸಬೇಕಾಗಿದೆ, ಯಾರು ಆ ಕುರಿಗಳಾಗಿದ್ದಾರೆ ಅಂತ. ನೀವು ಯಾರಾದ್ರೂ ಹೇಳ್ಬೋದ, ಏನು ಅದರ ಅರ್ಥ ಏನಾಗಿರ್ಬೋದು, ದೇವ್ರು ಈ ಒಂದು ವಚನದ ಮೂಲಕ ಏನ್ ಹೇಳಿಕ್ಕೆ ಇಷ್ಟಪಡ್ತಿದ್ದಾರೆ ಅಂತ. ಕೊಯ್ಗಿರಿಗಳ ಮಂದೆ, ಕನ್ನಡದಲ್ಲಿ ಕೊಯ್ಗಿರಿಗಳ ಮಂದೆ ಅನ್ನೋದಾಗಿದೆ. ಅದರ ಅರ್ಥ ಏನು, ಹಾಗಂದ್ರೆ ಏನ್ ಅರ್ಥ ಅಂತ ನೀವು ಯಾರಾದ್ರೂ ಹೇಳ್ಬೋದಾ? ಸಪ್ನಾ? ಎಲ್ರು ಮಾತಾಡ್ಬೇಕಪ್ಪ, ನಾ ಒಬ್ಬಕಿನೇ ಪಾಸ್ಟರ್ ರೀತಿನ ಹೇಳ್ತೀನಿ ಅಂತ ನಾನು ಹೇಳಿ ಹೋಗಲ್ಲ. ನಾನು ರುತ್ ನಿಮಗೆ ಏನ್ ಅನಿಸ್ತದ? ಇದು ವಾಕ್ಯ ಓದ್ರೆ ಇದೇನೋ ಯಾರ ಬಗ್ಗೆ ಬರ್ದಿಲ್ಲದ, ಅಥವಾ ವಾಕ್ಯ ಓದ್ರೆ ಏನಂತ ಜಸ್ಟ್ ಏನಲ್ಲಿ ಇದೆ ಅದನ್ನ ಮಾತ್ರ ಹೇಳ್ರಿ. ಏನ್ ಕೊಟ್ಟಿದ್ದೆ? ಜಕಾಯ 11ನೇ ಅಧ್ಯಾಯ 4ನೇ ವಚನದಲ್ಲಿ. ದೀನಕ್ಕ ಕುರಿಗಳು ಅಕ್ಕ ಸೌಂಡ್ ಸ್ವಲ್ಪ ಕಟ್ಟಾಗಿ ಕೇಳಿಸ್ತಾ ಇದೆ. ಯಾಕೆ? ಯಜ್ಞಕ್ಕೆ ಹೋಗ್ಬೇಕಾದಂತ ಕುರಿಗಳ ವಿಷಯದಲ್ಲಿ ದೇವರು ಹೇಳಿರುವಂತ ಮಾತು ಅಂತ ಹೇಳ್ತಿದ್ರಲ್ಲ. ಸರಿ, ನಾವು ನೋಡ್ತೀವಿ ಏನಿದು ಕುರಿಗಳನ್ನು ವಧಿಸುವಂತಹ ವಿಷಯ. ಕುರಿಗಳನ್ನು ಕೊಯ್ಯುವಂಥದ್ದು, ಕುರಿಗಳನ್ನು ವಧಿಸುವಂತಹದ್ದಾದ್ರೆ ಏನು ಎನ್ನುವುದಾಗಿ ನನ್ನ ಒಂದು ಪ್ರಶ್ನೆ. ಕುರಿಗೆ ವಧಿಸುವಂಥದ್ದಂದ್ರೆ ಏನು? ಸಮರ್ಪಣೆ ಮಾಡುವಂಥದ್ದು, ಕುರಿಗೆ ಸಮರ್ಪಿಸುವಂಥದ್ದು. ಸಮರ್ಪಿಸುವಂಥದ್ದು, ವಧಿಸುವಂಥದ್ದು, ಬಲಿ ಅರ್ಪಿಸುವುದು, ಬಲಿಯಾಗಿ ಅರ್ಪಿಸುವಂಥದ್ದು. ಮತ್ತೆ ಏನಾದ್ರೂ ಹೇಳ್ಬೋದಾ? ಕುರಿಯನ್ನು ವಧಿಸುವಂಥದ್ದು. ಮತ್ತೆ ನೆಕ್ಸ್ಟ್ ಹೇಳಿದ್ರೆ ಇದರ ಅರ್ಥ ಏನಾಗಿರ್ಬೋದು? ಕುರಿಗಳನ್ನು ವಧಿಸುವಂಥದ್ದು ಅಂದ್ರೆ ಅದರ ಅರ್ಥ ನಿಮ್ಮ ಪ್ರಕಾರ ಏನಾಗಿರ್ತದೆ? ಎಷ್ಟರಕ್ಕ ಹೇಳ್ತೀರಕ್ಕ?
ಒಂದು ಕುರಿ ಇದೆ, ಶಿಕ್ಷಿಸುವಂಥದ್ದು. ಶಿಕ್ಷಿಸುವಂಥದ್ದು. ಸ್ವಪ್ನ ಏನೋ ಹೇಳ್ಬೇಕು ಹೇಳಿ. ಅದೇ ಶಿಕ್ಷಿಸುವಂಥದ್ದು. ಪನಿಷ್ಮೆಂಟ್ ಕೊಡುವಂಥದ್ದು. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ, ಕುರಿ ಅಂದ್ರೆ ಆ ಒಂದು ಕುರಿ ವಧೆಯ ಕುರಿ ಯಾರಾಗಿರ್ಬೋದು ಅನ್ನೋದಾಗಿ. ಅಂದ್ರೆ ದೇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನನ್ನ ದೇವರ ಯೆಹೋವನು ಹೀಗೆ ಅಪ್ಪಣೆ ಕೊಟ್ಟನು, ನನ್ನ ಕೊಯ್ಗಿರಿಗಳ ಮಂದೆಯನ್ನು ಕಾಯಿ. ನನ್ನ ಕೊಯ್ಗಿರಿಗಳ ಮಂದೆ ಅಂದ್ರೆ ವಧೆಗೆ ಹೋಗ್ಲಿಕ್ಕಿರುವಂತಹ, ಕೊಲ್ಲಲ್ಪಡುವುದಕ್ಕೆ ಹೋಗ್ತಿರುವಂತಹ ಕುರಿಗಳನ್ನು ನೀನು ಕಾಯಿ ಅಂತ ದೇವರಿಗೆ ಒಂದು ಅಪ್ಪಣೆ ಕೊಡ್ತಾ ಇದ್ದಾರೆ. ಈ ಅಪ್ಪಣೆ ಕೊಡ್ಬೇಕಾದ್ರೆ ದೇವರು ದೃಷ್ಟಿಯಲ್ಲಿ ಆ ಕುರಿ ಯಾವುದಾಗಿರ್ಬೋದು, ಆ ಕುರಿಯನ್ನು ನಾವುಗಳು ಕಾಯ್ಬೇಕೆನ್ನುವಂತ ಅಪ್ಪಣೆ ದೇವ್ರು ಕೊಡ್ತಾ ಇದ್ದಾರೆ. ಅಂದ್ರೆ ಆ ಕುರಿ ವಧೆಗೆ ಹೋಗ್ಲಿಕ್ಕಿರುವಂತ ಕುರಿ ಯಾವುದಾಗಿರ್ಬೋದು ದೇವರ ದೃಷ್ಟಿ ಪ್ರಕಾರ ನೀವು ಹೇಳ್ರಿ ಅಷ್ಟೇ. ಯಾಕಂದ್ರೆ ದೇವ್ರು ಹೇಳ್ತಿದ್ದಾರೆ ನಿಷ್ಕಳಂಕವಾಗಿರ್ಬೇಕು, ನಿಷ್ಕಪಟವಾದಂತಹ ಕುರಿ, ನಿರ್ದೋಷಿ ಆಗಿರ್ಬೇಕು, ಪೂರ್ಣವಾದ ಕುರಿ, ಪೂರ್ಣಾಂಗವಾಗಿರಬೇಕು. ಪೂರ್ಣ ಕುರಿ. ಸರಿ, ಇನ್ನೊಂದೇನಂದ್ರೆ ನಮ್ಮ ಒಂದು ಕರ್ತವ್ಯ ಏನಾಗಿದೆ, ಆ ಒಂದು ಕುರಿಗಳು ನಾಶವಾಗಿ ಹೋಗ್ಬಾರ್ದು. ನಾವೆಲ್ಲರೂ ಯಾವುದಕ್ಕೆ ಸಂಬಂಧಪಟ್ಟಂತ ಉತ್ತರ ಹೇಳ್ತಾ ಇದ್ದೇವೆ ಅಂದ್ರೆ, ಯೇಸು ಸ್ವಾಮಿ ಯಜ್ಞದ ಕುರಿಯಾಗಿ ಈ ಲೋಕಕ್ಕೆ ಬಂದಿದ್ದಾನೆ, ಅದನ್ನು ನನಗಾಗಿ ನಿಷ್ಕಪಟವಾದಂತಹ ಒಂದು ರಕ್ತವನ್ನು ಸುರಿಸಿ, ನಿಷ್ಕಳಂಕವಾದ ರಕ್ತವನ್ನು ಸುರಿಸಿ ನನ್ನನ್ನು ತನ್ನ ರಕ್ತದಿಂದ ಕೊಂಡುಕೊಂಡಿದ್ದಾನೆ, ಆತನೇ ಯಜ್ಞದ ಕುರಿಯಾಗಿದ್ದಾನೆ ಎನ್ನುವಂತಹ ವಿಷಯ ನೀವೆಲ್ಲರೂ ಅದನ್ನ ಹೈಲೈಟ್ ಮಾಡಿ ಹೇಳ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನನಗೆ. ಆದ್ರೆ ಈ ದಿನ ವಾಕ್ಯದ ಸಾರಾಂಶ ಅಥವಾ ಪ್ರಾಮುಖ್ಯವಾದಂತ ವಿಷಯ ಅಂದ್ರೆ, ದೇವರು ತನ್ನ ಕೊಯ್ಗಿರಿಗಳ ಮಂದೆ ಅಂದ್ರೆ ನಮ್ಮ ಕೈ ಕೆಳಗೆ ಕೊಟ್ಟಿರುವಂತ ಅನೇಕ ವಿದ್ಯಾರ್ಥಿಗಳ ಸಂಘಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಅದೆಲ್ಲವೂ ಕರ್ತನ ಒಂದು ಕುರಿಯ ಉಪಾಧಿಯನ್ನು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ನಾನು ಕಾಯಬೇಕೆನ್ನುವಂತ ಉದ್ದೇಶ ದೇವರು ನನ್ನ ಹೃದಯದಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಎಲ್ಲ ಒಂದು ಏನಂತಂದ್ರೆ ಸಹೋದರಿಯರಿಗೆ ಹೇಳುವಂತಹ ಮಾತು. ವಾಕ್ಯ ಹೇಳ್ತಿದೆ ಅಂದ್ರೆ, ದೇವರು ಕೊಟ್ಟಂತ ಒಂದು ಆಜ್ಞೆನಂದ್ರೆ, ಈ ಕುರಿಗಳು ವಧೆಗೆ ಒಯ್ಯಲ್ಪಡುವಂತಹ ಕುರಿಗಳು, ಇವು ಸಾಯುವುದಕ್ಕಾಗಿ ಒಯ್ಯಲ್ಪಡುತ್ತಿರುವಂತಹ ಕುರಿಗಳು ಸಾಮಾನ್ಯವಾಗಿ ಅಲ್ಲ, ಅದನ್ನು ಸಂಪೂರ್ಣವಾಗಿ ಬಲೆಯಾಗಿ ಅರ್ಪಿಸುವಂಥದ್ದು, ಕೊಲ್ಲುವಂಥದ್ದು, ನಾಶನದ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು, ಬಹಳ ಫೋರ್ಸ್ಫುಲ್ಲಿ ಆಗಿ ಅದನ್ನು ಎಳೆದುಕೊಂಡು ಹೋಗುವಂಥದ್ದು ನಾವು ನೋಡ್ತಿರ್ತೇವೆ. ಈ ಯಾವುದೋ ಯೇಸು ಸ್ವಾಮಿಗೆ ಸಂಬಂಧಪಟ್ಟಂತಹ ವಾಕ್ಯ ನಾನು ಇಲ್ಲಿ ಹೇಳ್ತಾ ಇಲ್ಲ. ಆ ಕುರಿ ಬಗ್ಗೆದಲ್ಲಿ ಯೇಸು ಸ್ವಾಮಿ ಯಜ್ಞದ ಕುರಿ ಆಗಿದ್ದಾನೆ ಎನ್ನುವಂಥ ವಿಷಯ ಅಲ್ಲ. ಆದ್ರೆ ಈ ಕುರಿಗಳು ಎನ್ನುವಂಥ ವಿಷಯಕ್ಕೆ ಬಂದಾಗ, ಕೊಯ್ಗಿರಿಗಳ ಮಂದಿ ಅಂತ ಬಂದಾಗ, ಈ ಕುರಿಗಳು ನಾನು ನೀನು ನೋಡುತ್ತಿರುವಂತಹ ಒಂದು ವಿದ್ಯಾರ್ಥಿಯ ಸಂಘ, ನಾನು ನೀನು ನೋಡುತ್ತಿರುವಂತಹ ಕಾಲೇಜ್ ಮತ್ತು ಕಾಲೋನಿಯಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಘಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇವಾಗ ಹೇಳ್ತಿದ್ದೆ, ಆ ಕುರಿಗಳನ್ನು ಕರ್ತನು ಕಾಯುವುದಕ್ಕಾಗಿ ನನ್ನನ್ನು ನಿನ್ನನ್ನು ಕರೆದಿದ್ದಾನೆ. ಆ ಕುರಿಗಳು ನಾಶನದ ಮಾರ್ಗದಲ್ಲಿ ಹೋಗಬಾರ್ದು. ಆ ಕುರಿಗಳಿಗೆ ಬಲಿಯಾಗಿ ಅರ್ಪಿಸುವಂತಹ ಸಂದರ್ಭಗಳು ಎಷ್ಟೋ ವಿಷಯಗಳಿವೆ, ಎಷ್ಟೋ ನಾಶನದ ಮಾರ್ಗಗಳಿವೆಲ್ಲ, ಅದರಿಂದ ಹೊರಗೆ ತರಬೇಕೆನ್ನುವಂತ ಉದ್ದೇಶದಿಂದ ದೇವರು ಹೇಳುವಂಥದ್ದು, ನನ್ನ ಕೊಯ್ಗಿರಿಗಳ ಮಂದೆ ಯಾವೆಲ್ಲ ನಾಶನದ ಮಾರ್ಗದಲ್ಲಿ ಹೋಗ್ತಿದ್ದೇವೋ, ಯಾವೆಲ್ಲ ಒಂದು ಕಟಕನಾಗಿರುವಂತ ಕುರಿ ಕೊಯ್ಯುವಂತ ವ್ಯಕ್ತಿಯ ಕೈಯಲ್ಲಿ ಹೋಗ್ತಿರ್ತೀವಲ್ಲ, ಅವನಿಂದ ಆ ಕುರಿಯನ್ನು ಕಾಪಾಡಿ ಆ ಕುರಿಯನ್ನು ರಕ್ಷಿಸುವಂತ ದೇವರು ನನ್ನನ್ನು ನಿನ್ನನ್ನು ಈ ದಿನ ಹೇಳುವಂತಹ ಮಾತು. ಈ ದಿನ ದೇವರು ಹೇಳುವಂತಹ ಮಾತು, ನನಗೆ ಕೊಟ್ಟಂತಹ ವಿದ್ಯಾರ್ಥಿಗಳು, ಅದು ಒಬ್ಬಳಾಗಿದ್ದಾಳೆ, ಇಬ್ಬಳಾಗಿದ್ದಾಳೆ, ನನ್ನ ಕಾಲೋನಿಯ ಮಕ್ಕಳಾಗಿದ್ದಾಗ, ಅಥವಾ ನಾನಿರುವಂತಹ ಒಂದು ಪ್ರದೇಶ, ನಾನಿರುವಂತಹ ಡಿಸ್ಟ್ರಿಕ್ಟ್ ಆಗಿರ್ಬೋದು, ಅಲ್ಲಿರುವಂತಹ ವಿದ್ಯಾರ್ಥಿಗಳ ಸಂಘ ಆಗಿರ್ಬೋದು, ಅವರು ಕುರಿಗಳ ಉಪಾಧಿಯಲ್ಲಿದ್ದಾರೆ. ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ಒದಗಿ ಹೋಗುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಅಂತವರನ್ನು ಕಾಯುವುದಕ್ಕಾಗಿ ಕರ್ತನು ಈ ದಿನ ನನ್ನನ್ನು ನಿನ್ನನ್ನು ಕರೆದಿದ್ದಾನೆ, ನನ್ನನ್ನು ನಿನ್ನನ್ನು ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಅದಕ್ಕೆ ವಾಕ್ಯ ಹೇಳುವಂಥದ್ದು. ಅದಕ್ಕೆ ಇಲ್ಲಿ ಪ್ರಶ್ನೆಯಲ್ಲಿ ಏನ್ ಬರೆಯಲ್ಪಟ್ಟಿದೆ ಅಂದ್ರೆ, ನನ್ನ ಒಂದು ಕರ್ತವ್ಯ ಏನಾಗಿದೆ, ಈ ಒಂದು ಕುರಿ ವಧೆಗೆ ಹೋಗ್ಬಾರ್ದಂತಂದ್ರೆ, ಈ ಕುರಿ ಹೋಗಿ ನಾಶನದಲ್ಲಿ ಆ ಒಂದು ಕಟುಕನಾದಂತಹ ವ್ಯಕ್ತಿಯ ಕೈಯಲ್ಲಿ ಸಿಕ್ಕಿ ಬೀಳ್ಬಾರ್ದಾದ್ರೆ ನನ್ನ ಕರ್ತವ್ಯ ಏನಾಗಿದೆ? ಇದಕ್ಕೆ ಯಾರಾದ್ರೂ ದಯವಿಟ್ಟು ಉತ್ತರಿಸ್ತೀರಾ? ಕ್ಲಿಯರ್ ಕಾಣ್ತಾ ಇಲ್ಲ.
ಸರಿ, ವಾಕ್ಯವನ್ನು ಹೇಳೋದ್ರ ಮೂಲಕ ಮತ್ತೆ ಪ್ರಾರ್ಥನೆ ಮೂಲಕ ಮತ್ತೆ ಏನ್ ಮಾಡ್ಬೋದು? ಯೇಸು ಕ್ರಿಸ್ತನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಂಥದ್ದು. ಯೇಸು ಸ್ವಾಮಿನ ಅಂಗೀಕಾರ ಮಾಡಬೇಕು. ಸುರೇಖಾ ಅಕ್ಕ, ಸಿಸ್ಟರ್ ಹೇಳ್ರಿ, ಮತ್ತೆ ರೋಹಿತ್ ಸಿಸ್ಟರ್, ದಿನಕ್ಕ, ಹೆಸರಕ್ಕ, ಇನ್ನೇ ಯಾರಾದ್ರೂ ನಾವು ನೋಡ್ತೇವೆ. ದಯವಿಟ್ಟು ಓಪನ್ ಮಾಡಿ ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 21ನೇ ವಚನ. ಯೆರೆಮೀಯ 10:21. ಇಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ. ನೀವು ಯಾರಾದ್ರೂ ಹೊರಗಡೆ ಇಲ್ಲ ಅಂದ್ರೆ ದಯವಿಟ್ಟು ಓದ್ಬೋದು ವಾಕ್ಯ ಭಾಗ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯ 21ನೇ ವಚನ. ಯಾಕಂದರೆ ಪಾಲಕರು ಪಶುಪ್ರಾಯರಾಗಿ ಯೆಹೋವನ ಕಡೆಗೆ ನೋಡದೇ ಇದ್ದಾರೆ, ಆದ ಕಾರಣ ಅವರ ಕಾರ್ಯವು ಸಾರ್ಥಕವಾಗಲಿಲ್ಲ. ಅವರ ಹಿಂಡುಗಳು ಚದರಿ ಹೋದವು. ಇಗೋ, ಒಂದು ಸತ್ತು ಬರುತ್ತಿದೆ, ಯಹೂದದ ಪಟ್ಟಣವನ್ನು ನಾಶಪಡಿಸಿ ನರಿಗಳ ಹಕ್ಕೆಯನ್ನಾಗಿ ಮಾಡುವುದಕ್ಕೆ. ಉತ್ತರ ದೇಶದಿಂದ ಮಹಾಕಂಪನವು ಸಂಭವಿಸಿತು. ಥ್ಯಾಂಕ್ಸ್. ಎಲ್ಲೇನ್ ನೋಡ್ತೇವೆ ಅಂದ್ರೆ ವಾಕ್ಯದಲ್ಲಿ, ಏಕೆಂದ್ರೆ ಪಾಲಕರು ಪಶುಪ್ರಾಯರಾಗಿ ಯೆಹೋವನ ಕಡೆಗೆ ನೋಡದೆ ಇದ್ದಾರೆ, ಆದ ಕಾರಣ ಅವರ ಕಾರ್ಯವು ಸಾರ್ಥಕವಾಗಲಿಲ್ಲ, ಅವರ ಹಿಂಡುಗಳು ಚದರಿ ಹೋದವೆಂದ. ಇಂಗ್ಲಿಷ್ ನಲ್ಲಿ ಬಹಳ ಚೆನ್ನಾಗಿ ಕೊಟ್ಟಲ್ಪಟ್ಟಿದೆ, ಶಪರ್ಡ್ಸ್ ಆರ್ ಸೆನ್ಸ್ಲೆಸ್ ಎನ್ನುವುದಾಗಿ. ಕುರಿ ಕಾಯುವಂತಹ ಕುರುಬರು ಹೇಗಿದ್ದಾರೆ ಅಂದ್ರೆ, ಅವರಿಗೆ ಸೆನ್ಸ್ ಇಲ್ಲ, ಅವರಿಗೆ ಒಂದು ವಿಧವಾದಂತಹ ಕುರಿಗಳ ಕುರಿತು ಚಿಂತೆ ಇಲ್ಲದೆ ಇರ್ತಕ್ಕಂತಹ ಜೀವಿತ. ನನ್ನ ಕುರಿ ಎಲ್ಲಿ ಹೋಗ್ತಲಿದೆ, ಎಲ್ಲಿ ಬರ್ತಾ ಇಲ್ಲಿದೆ, ನಮಗೆ ಏನ್ ಸಂಬಂಧಪಟ್ಟದಲ್ಲ ಎನ್ನೋ ರೀತಿಯಲ್ಲಿ ಕುರಿ ಕಾಯುವಂತಹ ಇರುವಂತದ್ದು. ಯಾವಾಗಾದ್ರೂ ಹೋಗ್ಲಿ, ಯಾವಾಗಾದ್ರೂ ಮೇವನ್ ತಿನ್ಲಿ, ಎಲ್ಲಿ ನೀರು ಕುಡಿತಲಿದೆ, ಎಲ್ಲಿ ಅದೇ ಯಾವುದೊಂದು ಚಿಂತೆ ಇಲ್ಲದೆ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಮತ್ತೆ ಈ ರೀತಿ ಅದಕ್ಕೆ ಯಾವುದೇ ಒಂದು ಎನ್ಕ್ವೈರಿ ಮಾಡ್ತಾ ಇಲ್ಲ, ಎಲ್ಲಿ ಹೋಗಿದೆ, ಏನ್ ಬಂದ್ರೆ, ಎಲ್ಲಿ ಹೋಗ್ಲಿ ಎಲ್ಲಿ ಬರ್ಲಿ, ನನಗೇನು ಅರಿಲ್ಲ ಅನ್ನೋ ರೀತಿಯಲ್ಲಿ ಆ ಕುರುಬನ್ ಇರುವಂತದ್ದು ನಾವು ನೋಡ್ತಿದ್ದೀವಿ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅದಕ್ಕೆ ಏನಂತಂದ್ರೆ, ಎಲ್ಲ ಒಂದು ಕುರಿಗಳು ಈ ಕಾರಣದಿಂದಾಗಿ ಅವರು ದೇವರನ್ನು ನೋಡದೆ ಮತ್ತು ಆ ಒಂದು ಕುರಿಗಳ ವಿಷಯದಲ್ಲಿ ಎಷ್ಟು ಮಾತ್ರಕ್ಕೂ ಚಿಂತೆ ಇಲ್ಲದೆ ಇರುವಂತಹ ಕಾರಣದಿಂದಾಗಿ ವಾಕ್ಯ ಹೇಳ್ತದೆ, ಎಲ್ಲ ಕುರಿಗಳು ಸಂಪೂರ್ಣವಾಗಿ ಚದರಿ ಹೋಗಿರುವಂತಹದ್ದು ಈ ವಾಕ್ಯದಲ್ಲಿ ಗಮನಿಸ್ತದೆ. ಈ ಕುರಿಗಳು ಪೂರ್ತಿಯಾಗಿ ಚದರಿ ಹೋಗಿದ್ದಾವೆ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಏನ್ ಹೇಳ್ತದೆ ಅಂತಂದ್ರೆ, ಅಂಡ್ ಆಲ್ ದೇರ್ ಫ್ಲಾಕ್ಸ್ ಈಸ್ ಸ್ಕ್ಯಾಟರ್ಡ್ ಅನ್ನೋದಾಗಿ. ಈ ದಿನದಲ್ಲಿ ನಾವು ನೋಡುವಂತಹ ವಿದ್ಯಾರ್ಥಿಗಳು, ನಾವು ನೋಡ್ತಿರುವಂತಹ ಅನೇಕ ಒಂದು ಕುಟುಂಬಗಳು, ಅನೇಕ ವಿಷಯಗಳು ನಾವು ಗಮನಿಸುವಾಗ ಸ್ಟೂಡೆಂಟ್ಸ್ ಮಿನಿಸ್ಟ್ರಿಯಲ್ಲಿ ಅನೇಕರು ಸ್ಕ್ಯಾಟರ್ಡ್ ಆಗಿ ಹೋಗಿರುವಂಥದ್ದು, ಅನೇಕರು ಬೇರೆ ಬೇರೆ ಕಡೆಯಲ್ಲಿ ಹೋಗಿರುವಂಥದ್ದು ನಾವು ಗಮನಿಸ್ತೇವೆ. ಬಹಳ ಸೆಲೆಕ್ಟೆಡ್ ಪೀಪಲ್, ಬಹಳ ಕಡಿಮೆ ಜನ ನಾವು ಈ ದಿನದಲ್ಲಿ ಆತ್ಮಿಕವಾಗಿ ಬೆಳೆದು ಇತರರನ್ನು ಬೆಳೆಸ್ತಲಿದ್ದೇವೆ. ನಮ್ಮ ಸಂಖ್ಯೆಗಳು ಎಷ್ಟೋ ಹೆಚ್ಚಿನದಾಗಿತ್ತು ಹಿಂದಿನ ದಿನಗಳಲ್ಲಿ ನಾವು ಗಮನಿಸುವಾಗ. ನಮ್ಮ ಸಂಖ್ಯೆಯಲ್ಲಿಯೂ ನಮ್ಮ ಒಂದು ನಾವು ನೀಡಿದಂತಹ ಅನೇಕ ಒಂದು ಕ್ವಾಲಿಟಿ ಕ್ವಾಂಟಿಟಿ ಅಂತೇವಲ್ಲ, ಆ ಎಲ್ಲ ವಿಷಯದಲ್ಲಿ, ಆ ಎಲ್ಲ ಕ್ಷೇತ್ರದಲ್ಲಿ ನಾವು ಪರಿಪೂರ್ಣರಾಗಿ ಕಂಡು ಬಂದಂತಹ ದಿನಗಳುಂಟು. ಆದ್ರೆ ಈಗ ನಾವು ಗಮನಿಸಬೇಕಾದ್ರೆ, ಈ ದಿನಗಳಲ್ಲಿ ನಾವುಗಳು ನೋಡುವಂತಹದ್ದೇನೆಂದ್ರೆ, ನಮಗೆ ಇವ್ಯಾಂಜಲಿಸ್ಟಿಕ್ ಕ್ಯಾಂಪ್ ಆಗಿರ್ಬೋದು, ಬೇರೆ ಬೇರೆ ಕ್ಯಾಂಪ್ಗಳಿಗಾಗಿರ್ಬೋದು, ಬೇರೆ ಬೇರೆ ರಿಟ್ರೀಟ್ಸ್ಗಳಿಗಾಗಿರ್ಬೋದು, ಕರೆದವರನ್ನೇ ನಾವು ಕರಿತೀವಿ, ಹೇಳಿದವರನ್ನೇ ನಾವು ಕೆಲವು ಸಲ ಹೇಳ್ತೇವೆ. ಆದ್ರೆ ಯಾವುದೇ ವಿಷಯಕ್ಕಾಗಿ ನಮ್ಗೆ ಚಿಂತೆ ಇಲ್ಲ. ನಮ್ಗೆ ಅಯ್ಯೋ ಈ ವಿದ್ಯಾರ್ಥಿ, ಹೊಸ ವಿದ್ಯಾರ್ಥಿನಿಯನ್ನು ನಾನು ಸಂಧಿಸ್ಬೇಕೆನ್ನುವಂಥದ್ದಾಗ್ಲಿ, ಅಥವಾ ಹಳೆ ವಿದ್ಯಾರ್ಥಿನಿಯನ್ನು ನಾನು ನಾಯಕಿಯಾಗಿ, ಒಬ್ಬ ಕುರಿಯನ್ನು ಕಾಯುವಂತಹ ಮಗನಾಗಿ, ಒಬ್ಬ ನಾಯಕಿಯಾಗಿ ನಾನು ಇತರರನ್ನು ಬೆಳೆಸಬೇಕೆನ್ನುವಂತಹ ಆ ಒಂದು ವಿಷಯ ನನ್ನಲ್ಲಿಲ್ಲ. ನಾವು ಸಂಪೂರ್ಣವಾಗಿ ಸ್ಕ್ಯಾಟರ್ಡ್ ಆಗಿರುವಂತಹ ಕುರಿಗಳನ್ನು ನಾವು ನೋಡ್ತಿದ್ದೇವೆ. ಈ ದಿನದಲ್ಲಿ ಸಂಪೂರ್ಣವಾಗಿ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಹೋಗಿರುವಂತದ್ದು ನೋಡ್ತೇವೆ. ಅವರು ಏನೋ ಬೇರೆ ಕಡೆ ಹೋಗಿ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಷಯ ಇಲ್ಲ, ಅವರು ಸಂಪೂರ್ಣವಾಗಿ ದೇವರನ್ನು ಮರೆತು ಬಿಟ್ಟಂತಹ ವಿಷಯಗಳುಂಟು. ನೀವು ಗಮನಿಸಿ ನೋಡ್ರಿ, ಯಾರಾದ್ರೂ ವಿದ್ಯಾರ್ಥಿನಿ ಆಗಿದ್ರೆ ಕೆಲವರು ಮಾತ್ರ, ಯಾರೆಲ್ಲ ಆತ್ಮಿಕವಾಗಿ ಬೆಳೆದು ನಾಯಕಿಯರಾಗಿದ್ದಾರೋ ಅವರು ಕೆಲವು ಹಂತದಲ್ಲಿ ಅವರು ತಾವಿರುವಂತಹ ಸ್ಥಳದಲ್ಲಿ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಕೆಲವರು ಅಲ್ಲಿ ಏನೋ ಹೋಗೋದಿಲ್ಲ, ಏನಿಲ್ಲ ಸಿಸ್ಟರ್, ಅವ್ರು ನಮ್ಮನ್ನು ಹೋದ್ರೆ ಕೇರ್ ಮಾಡಲ್ಲ, ಈಜಿಪ್ಟ್ನವ್ರು ನೋಡೋದಿಲ್ಲ, ಮುಖ ತಿರುಗಿಸಿ ಹೋಗ್ತಾರೆ, ಅವ್ರಲ್ಲಿ ಹೋಗೋದೇನಿದೆ ಅಂತ ಕೆಲವರು. ಅಂದ್ರೆ ಆ ರೀತಿಯಾಗಿ ನಾವು ಮಾಡಿಬಿಟ್ಟಿದ್ದೇವೋ, ಅಥವಾ ಯಾಕೆ ಈ ರೀತಿಯಾದಂತಹ ಜನರು ನಮ್ಮಿಂದ ಸ್ಕ್ಯಾಟರ್ಡ್ ಆಗಿ ನಮ್ಮಿಂದ ಈ ರೀತಿ ವಿದ್ಯಾರ್ಥಿ ಆಗಿರ್ಬೋದು, ಗ್ರಾಜುಯೇಟ್ಸ್ ಆಗಿರ್ಬೋದು, ಈ ರೀತಿಯಾಗಿ ದೂರವಾಗಿ ಹೋಗಿದ್ದಾರೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಿಲ್ಲ ಅಂದ್ರೆ, ನಮ್ಗೆ ಆ ಒಂದು ದೇವರ ಒಂದು ಏನಂದ್ರೆ, ನಾನು ಒಂದು ಜವಾಬ್ದಾರಿ ಉಳ್ಳಂತಹ ಮಗನು ಈಗ ಆ ಕುರಿಯ ಜವಾಬ್ದಾರಿ ಈ ದಿನ ನನ್ನ ಮೇಲೆ ಬಿದ್ದಿದೆ ಭಾರದಿಂದಾಗಿ ನನಗಿನ್ನೂ ಅರಿವಾಗಿಲ್ಲ. ನಾನಿನ್ನೂ
ಏನಂತಂದ್ರೆ ಅವರಿಗಿಂತ ಇನ್ನೂ ಆತ್ಮಿಕವಾಗಿ ಬೆಳೆದೇ ಇರುವಂತಹ ವಿಷಯದಲ್ಲಿ ಅಥವಾ ನನ್ನದೇ ಆದಂತಹ ಜವಾಬ್ದಾರಿಕೆ ವಿಷಯದಲ್ಲಿ ನಾನು ಮುಂದೆ ಹೋಗಿದ್ದೇನೆ ಅಂತ ಹೇಳ್ಬೋದು. ಕರ್ತನಲ್ಲಿ ಪ್ರೀತಿಯ ಮಕ್ಕಳ ದೇವರು ಹೇಳುವಂಥದ್ದೇನೆಂದ್ರೆ, ಈ ರೀತಿಯಾಗಿ ಹೋಗಿರುವಂತಹ ಕುರಿಗಳ ಕುರಿತು ನಿನಗೆ ಎಷ್ಟು ಮಾತ್ರ ಚಿಂತೆ ಇಲ್ವಾ ಅನ್ನೋದ. ಈ ರೀತಿಯಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತಿರುವಂತಹ ಮಕ್ಕಳ ಕುರಿತು ನಿನಗೆ ಏನೂ ಸಹ ಚಿಂತೆ ಇಲ್ಲ ಅನ್ನೋದಾಗಿ. ಈ ದಿನ ಯಾರಾದ್ರೂ ನಮ್ಮ ಮಕ್ಕಳ ಕುರಿತು ನಾವು ಒಂದು ಸ್ವಲ್ಪ ಆದ್ರೂ ನೆಗ್ಲೆಕ್ಟ್ ಮಾಡ್ತೀವ? ಈ ದಿನ ನನ್ನ ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ನಾನು ಹಾಗೆ ಕೂತ್ಕೊಳ್ತೀನ? ಈ ದಿನ ನನ್ನ ಮಕ್ಕಳನ್ನು ನಾನು ನೋಡ್ಲಿಲ್ಲ ಅಂದ್ರೆ ನಾನು ಸುಮ್ಮನಿರ್ಲಿಕ್ಕೆ ಸಾಧ್ಯನಾ? ಎಷ್ಟು ನಾವು ನಮ್ಮ ಮಕ್ಕಳನ್ನು ಪ್ರೀತಿ ಮಾಡ್ತೀವಿ, ಎಷ್ಟು ನಾವು ನಮ್ಮ ಮಕ್ಕಳಿಗೆ ಸಮಯವನ್ನು ಕೊಡ್ತೇವೆ. ನಮ್ಮ ಮಕ್ಕಳಂದ್ರೆ ನಮ್ಗೆ ಇಷ್ಟ ಪ್ರೀತಿಯಿಂದ ಅವ್ರಿಗೋಸ್ಕರ ನಮ್ಮ ಪ್ರಾಣವನ್ನು ಕೊಡ್ಲಿಕ್ಕೆ ಸಿಗ್ತದೆ. ಅಷ್ಟು ಮಟ್ಟಿಗೆ ಕೆಲವರು ಹೇಳುವಂತ ಮಾತೇನಂದ್ರೆ, ನಮಗೆ ಕಾಯಿಲೆ ರೋಗಗಳು ಬಂದ್ರೆ ನಾವು ತಾಳ್ಕೊಳ್ಬಹುದು, ಆದ್ರೆ ನನ್ನ ಮಗಳು ನನ್ನ ಮಕ್ಕಳಿಗೆ ಬರುವಂತಹ ಕಾಯಿಲೆಗಳು ರೋಗಗಳು ಏನಂತಂದ್ರೆ ನಮ್ಗೆ ಬಾಧೆ ಉಂಟು ಮಾಡ್ತಿದೆ. ದೇವ್ರೆ, ಏನಾದ್ರೂ ಕಷ್ಟ ಬರುವುದಾದ್ರೆ ನನಗೆ ಕೊಡಪ್ಪ, ನನ್ನ ಮಕ್ಕಳಿಗೆ ಬೇಡ, ಯಾಕಂದ್ರೆ ನನಗೆ ನೋಡ್ಲಿಕ್ಕೆ ಆಗಲ್ಲ ಅಂತ ಒಂದು ವಿಷಯದಲ್ಲಿ ನಾವು ಅಷ್ಟೊಂದು ಸೆನ್ಸಿಟಿವ್ ಆಗಿ ನಮ್ಮ ಮಕ್ಕಳ ಕುರಿತು ನಾವು ಚಿಂತಿಸುವಾಗ, ನಮ್ಮ ವಿದ್ಯಾರ್ಥಿಗಳ ಕುರಿತು ಯಾಕೆ ನಮ್ಮಲ್ಲಿ ಆ ಭಾರ ಇಲ್ಲ, ಯಾಕೆ ಆ ಒಂದು ಹೃದಯದಲ್ಲಿ ತವಕ ಇಲ್ಲ ಎಂದಾಗಿ ನನಗೆ ತಿಳಿಯುತ್ತಾ ಇಲ್ಲ. ಕರ್ತನಲ್ಲಿ ಪ್ರೀತಿಯ ಮಕ್ಕಳ ದೇವರು ಹೇಳುವಂತಹ ಮಾತನ್ನು ಈ ದಿನ ಕೇಳಿಸಿಕೊಳ್ಳೋಣ. ದೇವರು ಹೇಳ್ತಿಲ್ಲದ್ರೆ ಎಷ್ಟೋ ಜನ ಡ್ರಗ್ಸ್ ತೆಗೆದುಕೊಳ್ಳುತ್ತಿದ್ದಾರೆ, ಎಷ್ಟೋ ಜನ ನಾಶನ ಮಾರ್ಗದಲ್ಲಿದ್ದಾರೆ. ಅವ್ರಿಗಾಗಿ ನಮ್ಮ ಹೃದಯ ತವಕ ಪಡುವುದಿಲ್ಲ. ನಮ್ಮ ಮನಸ್ಸಿನಲ್ಲಿ ಒಂಥರ ಕಠೋರತೆ ಇದೆಯೋ ಅಥವಾ ನೆಗ್ಲೆಕ್ಟ್ ಮಾಡುವಂತ ಸ್ವಭಾವ ಇದೆಯೋ ನನಗೆ ಗೊತ್ತಾಗ್ತಿಲ್ಲ. ಏನಂದ್ರೆ ಎಲ್ಲ ರೋಗ ರೂಢಿಯಾಗಿ ಪದ್ಧತಿಯಾಗಿ ನಾವು ಮಾಡ್ಕೊಂಡು ಬಂದಂತಹ ವಿಷಯಗಳು, ಸುಮ್ಮನೆ ಆಗಿ ನಾವು ಮಾಡುವಂತಹ ಆಚಾರ ಪದ್ಧತಿಗಳು. ನಾನು ಇದ್ದೇನೆ, ಅಯ್ಯೋ ಇರ್ಬೇಕಲ್ಲ, ಇವಾಗ ನಾನು ಮಾಡ್ಬೇಕಲ್ಲ, ನಾನು ಅಲ್ಲಿ ಇದ್ದೀನಿ, ನನ್ನ ಮೆಂಬರ್ ಆಗಿ ಮಾಡಿದ್ದಾರೆ, ಹೋಗಿ ಮಾಡ್ಬೇಕಲ್ಲ, ಇವಾಗ ನಾನು ಸ್ವಲ್ಪ ಕಮಿಟಿಯಲ್ಲಿ ಇದ್ದೀನಿ, ನಾನು ಮಾಡ್ಬೇಕಲ್ಲ ನನ್ನ ಕೆಲಸ. ನಿನ್ನ ಕಮಿಟಿಯಲ್ಲಿ ಅಥವಾ ಅದರ ಮೆಂಬರ್ ಆಗಿರು, ನೀನು ಈ ಏನೇ ಆಗಿರು, ದೇವರು ನಿನ್ನನ್ನು ಆತನು ತನ್ನ ಕೊಯ್ಗರಿಗಳ ಮಂದೆಯನ್ನು ಕಾಯುವಂತ ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ. ಒಂದಾತ್ಮ ಅದರ ನಾಶವಾದ್ರೆ ಅದರ ಲೆಕ್ಕ ದೇವರು ನಮಗೆ ಸ್ವತಃ ಕೇಳುವ ಅಂತಾನೆ. ಈ ಕಾರಣದಿಂದ ಕರ್ತನ ಪ್ರೀತಿ ಮಕ್ಕಳ ವಾಕ್ಯವನ್ನು ಮನಸ್ಸಿಗೆ ತಂದುಕೊಳ್ಳೋಣ. ದೇವರೇ, ಈ ದಿನ ನನಗೆ ಈ ಮಂದಿಯನ್ನು ಕಾಯುವಂತ ಜವಾಬ್ದಾರಿ ಕೊಟ್ಟಿದೆಯಲ್ಲ, ನನ್ನ ಸ್ವಂತವಾದದನ್ನು ಎಂದಾದ್ರೂ ಬಿಡ್ಲಿಕ್ಕೆ ಉಂಟ? ನನ್ನ ಸ್ವಂತವಾದದನ್ನು ನಾನು ಎಷ್ಟು ಮಟ್ಟಿಗೆ ಪ್ರೀತಿ ಮಾಡ್ತೇನೆ ಅಂದ್ರೆ ನನ್ನ ಪ್ರಾಣವನ್ನೇ ಕೊಡುವಷ್ಟು ಮಟ್ಟಿಗೆ ನಾನು ಪ್ರೀತಿ ಮಾಡ್ತೇನಲ್ಲ. ನನ್ನ ಸ್ವಂತವಾದಂತಹ ಮಕ್ಕಳು, ತಂದೆ ತಾಯಿಗಳು, ಸಹೋದರ ಸಹೋದರಿಯರಿಗೆ ನನ್ನ ಪ್ರೀತಿ ಎಷ್ಟೋ ವಿಶೇಷವಾದದ್ದು. ನಾನು ಬಿಡ್ಲಿಕ್ಕೆ ಶಕ್ತಿ ಇಲ್ಲ, ನಾನು ಬಿಡಲ್ಲ. ನನ್ನ ಪ್ರಾಣ ಹೋದ್ರೂ ಸಹ ಅವರನ್ನು ಬಿಡಲ್ಲ ಎನ್ನುವಂತಷ್ಟು ಮಟ್ಟಿಗೆ ನಾವು ಪ್ರೀತಿ ಮಾಡುವಾಗ, ಕರ್ತನ ವಿಷಯ ಬಂದಾಗ, ಕರ್ತನ ಸೇವೆಯ ವಿಷಯ ಬಂದಾಗ ಕೆಲವರು ವಿದ್ಯಾರ್ಥಿಗಳ ಹೆಸರು ಸಹ ಹೇಳೋದಿಲ್ಲ. ನಿಮ್ದೊಂದು ಮೆಂಟ್ರಿಂಗ್, ನೀವು ಯಾರಿಗೆ ಮೆಂಟ್ರಿಂಗ್ ಮಾಡ್ತಾ ಇದ್ದೀರಿ, ನೀವು ಯಾವ ವಿದ್ಯಾರ್ಥಿ ನೀನು ಬೆಳೆಸ್ತಾ ಇದ್ದೀರಿ, ಅವ್ರ ಹೆಸರು ಹೇಳಂದ್ರೆ ಕೆಲವರು ಹೇಳೋದಕ್ಕೆ ಸಿದ್ಧರಾಗಿಲ್ಲ. ಏನಂತ ನನಗೆ ಕೆಲವು ಸಲ ಗೊತ್ತಾಗಲ್ಲ, ಯಾಕೆ ನಾವು ಈ ರೀತಿ ಅಂತ. ನಾವು ಒಬ್ಬರಾದ ನಂತರ ಒಬ್ಬರು ನಾಯಕರು ಬೆಳಿಬೇಕೆನ್ನುವಂತಹ ಪ್ರೊಸೆಸ್ ನಲ್ಲಿ ಇದ್ದೇವೆ, ಆದ್ರೆ ಅದು ಇನ್ನೂ ಬೆಳೆದು ಬಂದಿಲ್ಲ. ಹಾಗಾಗಿ ನಮ್ಮ ಒಂದು ಅನೇಕ ಕಾಲೇಜ್ ಕ್ಯಾಂಪಸ್ಗಳ ಬೈಬಲ್ ಸ್ಟಡೀಸ್ಗಳು ಸ್ಟಾಪ್ ಆಗಿರುವಂಥದ್ದು, ಅನೇಕ ಒಂದು ಕಾಲನಿಗಳ ಬೈಬಲ್ ಸ್ಟಡಿ ಸ್ಟಾಪ್ ಆಗಿರುವಂಥದ್ದು. ದೇವರು ಹೇಳುವಂಥದ್ದು, ನಾನು ನಿಮಗೆ ಒಂದು ಕುರಿಯ ಒಬ್ಬ ನಾಯಕನಾಗಿ ಇಟ್ಟಿರುವಾಗ ನೀನು ಆ ಮಂದೆಯನ್ನು ನೋಡಿಕೋ, ಆ ಒಂದು ವಧೆಗೆ ಹೋಗ್ಲಿಕ್ಕಿರುವಂತಹ ಕುರಿಯನ್ನು ನೀನು ನೋಡಿಕೊ ಅನ್ನೋದಾಗಿ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥ 'ಆದ ಯೆಹೋವನು ಇಂತೆನ್ನುತ್ತಾನೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ಹೊರೆದುಕೊಳ್ಳುವ ಇಸ್ರಾಯೇಲಿನ ಕುರುಬರ ಗತಿಯನ್ನು ಏನು ಹೇಳಲಿ? ಕುರಿಗಳ ಹೊಟ್ಟೆಯನ್ನು ನೋಡುವುದು ಕುರುಬರ ಧರ್ಮವಲ್ಲವೇ? ಅಲ್ಲೆಲ್ಲೂಯ್ಯ. ಅದರ ವಾಕ್ಯದಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ, ಅಯ್ಯೋ, ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ಳುವಂತಹ ಕುರುಬರು ಇವರು, ಸ್ವಂತದನ್ನೇ ಚಿಂತಿಸುವಂತಹ ಕುರುಬರು. ಸ್ವಂತದೇ ನಾನ್ ಚೆನ್ನಾಗಿರ್ಬೇಕು, ನಮ್ಮ ಹತ್ರ ಒಳ್ಳೆ ಒಳ್ಳೆ ಮನೆಗಳು, ಕಾರುಗಳು, ಒಳ್ಳೆ ಹಾಕೊಳ್ಳಿಕ್ಕೆ ಬಂಗಾರ, ಬೆಳ್ಳಿ, ಏನೆಲ್ಲ ಸೊತ್ತುಗಳು ನಮ್ಮಲ್ಲುಂಟು, ಅದೆಲ್ಲದರ ಮಧ್ಯದಲ್ಲೇ ಆನಂದವಾಗಿರುವಂತಹ ಜೀವಿತ ನನ್ನ ಜೀವಿತ. ಆದ್ರೆ ಎಷ್ಟು ಮಾತ್ರಕ್ಕೂ ಕುರಿಗಳ ಕುರಿತು ಚಿಂತೆ ಇಲ್ಲದೆ ಇರ್ತಕ್ಕಂಥವಳು ನಾನಾಗಿದ್ದೆ. ಇದನ್ನ ನಾನು ಒಪ್ಕೊಳ್ಬೇಕಾಗಿದೆ. ಯಾಕಂದ್ರೆ ನನಗೆ ಕುರಿಗಳ ಕುರಿತು ಚಿಂತೆ ಇದ್ರೆ ನಾನು ಕುರಿಗಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ, ಅವುಗಳನ್ನು ಹುಡುಕಿಕೊಂಡು ಹೋಗ್ತೇನೆ. ಫಸ್ಟ್ ಪಾಯಿಂಟ್, ನನಗೆ ಸಮಯ ಇದೆ ಇಲ್ಲ ನನಗೆ ಗೊತ್ತಿಲ್ಲ, ನನಗೆ ಸಮಯವನ್ನು ನಾನು ಬದಿಗಿಡ್ತೇನೆ. ನನ್ನ ಕುರಿ ನನಗೆ ಪ್ರಾಮುಖ್ಯವಾದದ್ದು. ನನ್ನ ಕುರಿಯನ್ನು ನಾನು ಹುಡುಕಿಕೊಂಡು ಹೋಗ್ತೇನೆ. ಅದು ಎಲ್ಲಿದೆ, ಎಲ್ಲಿ ಬಿದ್ದಿದೆ, ಎಲ್ಲಿ ಕುಳಿತಿದೆ, ಅದರ ಕುರಿತು ನಾನು ಗಮನಿಸ್ತೇನೆ, ಚಿಂತಿಸ್ತೇನೆ. ಅದಕ್ಕಾಗಿ ಹಿತವಾದದನ್ನು ಬಯಸ್ತೇನೆ, ಅದರ ಆಹಾರದ ಕುರಿತು ಚಿಂತಿಸ್ತೇನೆ.
ಅದ್ರಲ್ಲಿ ವಾಕ್ಯತೆ ಹೇಳುತ್ತದೆ ಅಂದ್ರೆ ಕುರುಬನ ಸ್ವಂತ ಹೊಟ್ಟೆಯನ್ನೇ ನೋಡಿಕೊಳ್ಳುತ್ತಲಿದ್ದಾನೆ. ಈ ದಿನ ನನ್ನ ಸ್ವಂತ ಹೊಟ್ಟೆಯನ್ನೇ ನಾನು ನೋಡ್ಕೊಳ್ತಲಿದ್ದೇನೆ. ಈ ದಿನ ನನ್ನ ಎಲ್ಲಾ ಸೌಕರ್ಯಗಳು, ನನ್ನ ಎಲ್ಲಾ ಸಂಪತ್ತುಗಳು, ಎಲ್ಲಾ ವಿಷಯಗಳು ನನ್ನ ಸ್ವಂತಕ್ಕೆ. ನಾನ್ ಚೆನ್ನಾಗಿದ್ರೆ ಸಾಕು, ಬೇರೆಯವ್ರಿಗೆ ಏನ್ ಕೇಳಲ್ಲ ಸಿಸ್ಟರ್. ಅವ್ರದೆಲ್ಲ ನನಗೆ ಚಿಂತೆ. ಏನಾದ್ರೂ ಮಾಡ್ಲಿ, ನಾನು ಹೇಳದೆ ಕೇಳಿಲ್ಲ. ಈ ರೀತಿ ನಾವು ಕೆಲವೊಂದು ವಿಷಯಗಳು ಬಹಳ ಸುಲಭವಾಗಿ ಮನಸ್ಸಿಗೆ ಅಂದ್ರೆ ನೋವು, ಅದೇ ಹೇಳಿದ್ರೆ ಕೇಳಿಲ್ಲಲ್ಲ ಅಂತ ನಾವು ಕೆಲವೊಂದ್ಸಲ ಬಿಟ್ಟು ಬಿಡುವಂತ ಸಂದರ್ಭಗಳು. ಆದ್ರೆ ಇಲ್ಲಿ ಮಾತ್ರ ವಾಕ್ಯ ಹೇಳ್ತಿರುತ್ತೆ, ಎಷ್ಟೇ ನಾವು ನಮ್ಮ ಸ್ವಂತ ಹೊಟ್ಟೆಯನ್ನು ನೋಡಿಕೊಳ್ತೇವಲ್ಲ, ಅದಕ್ಕಿಂತ ಹೆಚ್ಚಿನದಾಗಿ ಆ ಕುರಿಗಳು ನಾಶವಾಗಿ ಹೋಗ್ಲಿಕ್ಕಿವೆ ಎನ್ನುವಂತಹ ಚಿಂತೆಯ ಭಾರ ದೇವರು ನನ್ನಲ್ಲಿ ಉಂಟು ಮಾಡುವಾಗ ಅದಕ್ಕಾಗಿ ನಾನು ಹಂಬಲಿಸಬೇಕು, ಅದಕ್ಕಾಗಿ ಪ್ರಾರ್ಥಿಸಬೇಕು, ಅದರಿಂದ ಹೋಗ್ಬೇಕೆನ್ನೋದಾಗಿ ದೇವರು ಹೇಳುವಂತಹ ಮಾತು. ನನ್ನದೇ ಅಂತಕ್ಕಂಥದ್ದು ಎಷ್ಟು ದಿನ ಅಂತ ನಾವು ನೋಡ್ಬೇಕಾದ್ರೆ ವಾಕ್ಯದಲ್ಲಿ ಹೇಳ್ತದೆ, ಕುರುಬರ ಧರ್ಮವಲ್ಲವೇ, ಕುರಿಗಳ ಹೊಟ್ಟೆಯನ್ನು ನೋಡುವಂಥದ್ದು ಕುರುಬರ ಧರ್ಮ ಆಗಿದೆ ಅಲ್ಲ. ಆದ್ರೆ ನಮ್ಮ ಧರ್ಮ ಈ ದಿನಗಳಲ್ಲಿ ಬೇರೆ ಆಗೋಗಿದೆ. ನಮ್ಮ ಒಂದು ಎಲ್ಲ ಅನುಕೂಲತೆಗಳನ್ನು ನಾವು ನೋಡ್ಕೊಂಡು ಮಾಡುವಂತಹ ಸೇವೆ ಆಗಿದೆ. ಕೆಲವರು ಹೇಳ್ತಾರೆ, ಕೆಲವರು ಗ್ರಾಜುಯೇಟ್ಸ್ಗಳು, ನಾನು ಹೆಸರು ಹೇಳೋದ್ರಲ್ಲಿ ಕೆಲವರು ಹೇಳ್ತಾರೆ, ನಾಳೆ ಬೈಬಲ್ ಸ್ಟಡಿ ಇದೆ ಅಕ್ಕ, ನಮ್ಮ ಹತ್ರ ಬನ್ನಿ ಅಂದ್ರೆ, ಅಯ್ಯೋ ಎಲಿಜಬೆತ್ ನಿನ್ನೆ ಒಂದು ಪ್ರೋಗ್ರಾಮ್ ಐತೆ ಎಲಿಜಬೆತ್, ನಾಳೆ ಬೈಬಲ್ ಸ್ಟಡಿ ಹೇಗೆ ಬರ್ಲಿ? ಸ್ವಲ್ಪ ಗ್ಯಾಪ್ ಇದ್ರೆ ಚೆನ್ನಾಗಿರ್ತಿತ್ತಲ್ಲ, ನಿನ್ನೆನೆ ಪ್ರೋಗ್ರಾಮ್ ಆಯ್ತಲ್ಲ. ಏನಾಗ್ತಾ ಇದೆ ನಮ್ ಗ್ರಾಜುಯೇಟ್ಸ್ಗೆ, ಅಥವಾ ನನಗೆ ಏನಾಗ್ತಾ ಇದೆ, ನಾನು ಬೇರೆಯವ್ರಿಗೆ ಅನ್ನೋದಕ್ಕಿಂತ ನನಗೆ ಏನಾಗ್ತಿದಿಲ್ಲ, ನಾನು ಯಾಕೆ ಸ್ಟ್ಯಾಂಡ್ ತಗೋತಿಲ್ಲ. ಇಲ್ಲ, ನಿನ್ನೆ ಊಟ ಮಾಡಿದ್ರೆ ಮಕ್ಳು ಇವತ್ತು ಊಟ ಮಾಡ್ಬೇಡಿ ಅಂತ ನಾವು ಮಕ್ಳಿಗೆ ಹೇಳ್ತೀವ? ಇಲ್ಲ ಅಲ್ಲ. ಅದೇ ಕೆಲವೊಂದು ವಿಷಯಗಳಲ್ಲಿ ನಾವು ಯಾಕೆ ಹೀಗಾಗಿದ್ದೇವೆ ಗೊತ್ತಿಲ್ಲ. ಈಗ ತುಂಬಾ ತಲೆನೋವು ಆಯ್ತು ಸಿಸ್ಟರ್, ಹೊರಕ್ಕೆ ಆಗಿಲ್ಲ ಈಜಿಪ್ಟ್ ಅಂತ ಕೆಲವರು ಹೇಳ್ತಾರೆ. ತುಂಬಾ ಅಂದ್ರೆ ತುಂಬಾ ಜ್ವರ, ಏನಂದ್ರೆ ಏನ್ ಹೇಳಕ್ಕಾಗಲ್ಲ. ಈ ರೀತಿ ಕೆಲವೊಂದು ಅಡ್ವಾಂಟೇಜ್ ಅಂತಾರೋ ಅಥವಾ ಏನೇನೋ ಒಂದು ವಿಷಯಗಳನ್ನ ನಾವು ಹೇಳ್ಬಿಟ್ಟು ಅದರಿಂದ ಹೊರಗಡೆ ಬರೋಕ್ಕೆ ಇಷ್ಟಪಡ್ತಿರುವಂತ ದಿನಗಳು. ಅದರ ದೇವರು ಹೇಳುವಂಥದ್ದು ನಮ್ಮ ಹೊಟ್ಟೆ ನೋಡ್ಕೊಳ್ಳುವಂಥದ್ದಲ್ಲ, ನನ್ನ ತಲೆ ನೋವಿದೆ, ನನಗೇನೋ ಇದೆ ಅಂತ ಹೇಳುವಂಥದ್ದಲ್ಲ. ಆದ್ರೆ ಕುರಿಗಳು ಹೊಟ್ಟೆ ತುಂಬಿದೆ ಇಲ್ಲ ಎಂದಾಗ ನೋಡುವಂಥದ್ದು ನನ್ನ ಕೆಲಸ ಆಗಿದೆ, ನನ್ನ ಕರ್ತವ್ಯ ಆಗಿದೆ. ಕುರಿ ಹೊಟ್ಟೆ ತುಂಬಿದೆಯಾ, ಈ ದಿನ ಕುರಿ ಇದೆಯಾ, ಆ ಸ್ಥಳದಲ್ಲಿ ಏನ್ ಮಾಡ್ತಲಿದೆ, ಆ ಕುರಿಯ ಒಂದು ಏನು ಯಾವ ಸ್ಥಳದಲ್ಲಿ ಹೇಗಿದೆ, ಅದು ಚೆನ್ನಾಗಿದೆಯಾ, ಬಾಧೆ ಪಡ್ತಲಿದೆಯಾ, ವ್ಯಸನದಲ್ಲಿದೆಯಾ, ಪಾಪದಲ್ಲಿ ಸಿಲುಕಿಕೊಂಡಿದೆಯಾ, ಯಾವ ನೋವಿನಿಂದ ಹಾದು ಹೋಗ್ತಲಿದೆ ನಮ್ಗೆ ಗೊತ್ತಿಲ್ಲ. ಕರ್ತನಲ್ಲಿ ಪ್ರೀತಿಯ ಮಕ್ಕಳ ಕೆಲವೊಂದಂತೂ ಕೆಲವು ಫ್ಯಾಮಿಲಿಗಳೆಲ್ಲ ಕೆಲವರು ಹೇಳುವಂತಹ ಸಾಕ್ಷಿಗಳು ನಮ್ಮ ಒಂದು ಬೀದರ್ಲಾದಂತಹ ಘಟನೆ. ಒಬ್ಬ EGF ಮೆಂಬರ್ ಹಳೇದಾಗಿ ಅವ್ರು ಬರ್ತಿರ್ಲಿಲ್ಲ ರೆಗ್ಯುಲರ್ ಆಗಿ. ಅವರ ಕುಟುಂಬದಲ್ಲಿ ಒಂದು ಭಯಂಕರವಾದಂಥ ಇನ್ಸಿಡೆಂಟ್ ಆಯ್ತು. ಅವರು ಅದರ್ ಫೀಲ್ಡ್ನಿಂದ ಬಂದಿರ್ತಾರೆ. ಅವರ ಮನೆಗೆ ನಮ್ಮ ಗ್ರಾಜುಯೇಟ್ಸ್ ಯಾರು ಹೋಗಿ ವಿಸಿಟ್ ಕೊಡದೇ ಇರುವ ಕಾರಣದಿಂದ ಕಳೆದ 1 ಮಂತ್ ಹಿಂದ್ಗಡೆ ಅವ್ರ ಮನೆಗೆ ಹೋಗಿ ವಿಸಿಟ್ ಕೊಟ್ಟಾಗ ಅವ್ರು ಇಷ್ಟು ಭಯಂಕರವಾಗಿ ಹತ್ರ ಅಂದ್ರೆ, ನೀವು ಕ್ರೈಸ್ತರಂತ ಹೇಳ್ತಿರಲ್ಲ, ನನ್ನ ಮಗ ನಿಮ್ಮ ಹತ್ರ ಈಜಿಪ್ಟ್ ಬರ್ತಿದ್ನಲ್ಲ, ನಿಮ್ಮ ಮನಸ್ಸು ಹೇಗಿದೆ? ನನ್ನ ಕುಟುಂಬದಲ್ಲಿ ಇಷ್ಟು ಭಯಂಕರವಾದಂತಹ ಸಾವು ಉಂಟಾದಾಗ ನಿಮ್ಮ ಮನೆಯಿಂದ ನಿಮ್ಮೊಂದು ಈಜಿಪ್ಟ್ ಅಂತ ಹೇಳ್ತಿರಲ್ಲ, ನಿಮ್ಮ ಕ್ರೈಸ್ತರಂತ ಇಷ್ಟೊಂದು ಜನ ಹೇಳ್ತಿರಲ್ಲ, ಯಾಕೆ ನೀವು ಒಬ್ಬರು ಬರಲಿಲ್ಲ ನಮ್ಮನ್ನು ಸಂತೈಸ್ಲಿಕ್ಕೆ ಅಂತ ಅವರು ಬಹಳಷ್ಟು ಗೊಳೋ ಆಗಿ ಹತ್ತಿರುವಂಥದ್ದು ನಾವು ನೋಡ್ತೇವೆ. ಅಂತೇನಂದ್ರೆ ನಾವು ನಮ್ಮ ಹೃದಯ ಕಠಿಣವಾಗಿ ಹೋಗಿದೆ. ನಾವು ನಮ್ಮದೇ ಆದಂತಹ ಜೀವಿತ, ನಮ್ಮದೇ ಆದಂತಹ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಜೀವಿತ ಜೀವಿಸಲಿದೆ. ಅವರು ಅದರ್ ಬೇತ್ನಿಂದ ಬಂದಂತಹ ಒಬ್ಬ ವ್ಯಕ್ತಿ, ಅವನ ಮನೆಗೆ ಯಾರೂ ಸಹ ಹೋಗಿಲ್ಲ, ಈ ದಿನಕ್ಕೂ ಸಹ ಯಾರೂ ಹೋಗಿಲ್ಲ. ಅವ್ರ ಕಣ್ಣೀರಿಡುವಾಗ ಬಹಳ ಮನಸ್ಸು ವ್ಯಥೆ ಪಡುತ್ತಿಲ್ಲದೆ, ಅಯ್ಯೋ ನಾನು ಹೋಗ್ಲಿಲ್ಲಲ್ಲ ಅವರನ್ನು ಸಂತೈಸ್ಲಿಕ್ಕಾಗಿ ಅನ್ನೋದ. ಆದ್ರೆ ಈ ದಿನ ನಾನು ಹೇಳುವಂತ ಮಾತೇನಂದ್ರೆ, ಎಲ್ರು ನಾವು ಹಾಗಿದ್ದೇವೆ ಅಂತಲ್ಲ ಅರ್ಥ. ನಾವೆಲ್ಲರೂ ಹಾಗೆ ಮಾಡ್ತಿಲ್ಲಿದ್ದೇವೆ, ಬೇರೆಯವ್ರು ಹಾಗೆ ಅಂತಲ್ಲ. ಆದ್ರೆ ಕೆಲವರು ಮಾಡ್ತಿರ್ಲಿರುವಾಗಲೂ ನಾವು ಕಣ್ಣು ಮುಚ್ಕೊಂಡು ನೋಡ್ತಲಿದ್ದೇವೆ. ಇನ್ನೂ ಕೆಲವು ಸಲ ಕೆಲವೊಂದು ವಿಷಯಗಳು ಇರ್ಲಿ ಬಿಡು ಅಂತ ನಾವು ಮುಂದೆ ಆಗ್ತಲಿದ್ದೇವೆ. ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕಂತಲಿದ್ದೇವೆ. ಆದ್ರೆ ನಮ್ಮ ಹೃದಯ ಈ ರೀತಿಯಾಗಿ ಕಠಿಣತೆ ಹೊಂದಿರುವುದರಿಂದ ಇದನ್ನು ತೆಗೆದು ಹಾಕಿ ಮತ್ತೆ ಪುನಃ ನಮ್ಮ ಮನಸ್ಸು ಆ ಕುರಿಗಳ ಕಡೆಗೆ, ಈಗ ನಾಶವಾಗಿ ಹೋಗ್ಲಿಕ್ಕಿರುವಂತ ಅವುಗಳ ಕಡೆಗೆ ನಾವು ತಿರುಗಿಸ್ಕೊಳ್ಬೇಕೆನ್ನುವಂತ ಮನಸ್ಸಿಲ್ಲ, ಸಂತೈಸುವುದಕ್ಕಾದ್ರೂ ಹೋಗ್ಬೇಕೆನ್ನುವಂತ ಮನಸ್ಸಿಲ್ಲ. ಬಹಳ ಕಠಿಣವಾದಂತಹ ಹೃದಯ. ಕರ್ತನಲ್ಲಿ ಪ್ರೀತಿಯ ಮಕ್ಕಳು, ನಮ್ಮ ಯೌನಸ್ಥ ಮಕ್ಕಳು, ಒಬ್ಬ ಮಗಳು, ಅವಳು ಸಹ ಹಿಂದೂ ಒಂದು ಬ್ಯಾಕ್ಗ್ರೌಂಡ್ ಇಂದ. ನಾನು ಒಂದು ಸಲ ನಮ್ಮ ಮನೆಗೆ ಕರ್ತಿದ್ದೆ, ಬಾ ನಮ್ಮ ಮನೆಗೆ ಊಟ ಮಾಡೋಕ್ಕೆ. ನಾನು ಇಷ್ಟು ವೇಟ್ ಮಾಡ್ತಾ ಇದ್ದೀನಿ, ಮೇ ಬಿ 2:30 to 3 ಭಾಳ ಟೈಮ್ ಆಯಿತು, ಬರಲೇ ಇಲ್ಲ ಅವಳು. ಭಾಳ ಲೇಟ್ ಮಾಡಿ 3:34 ಬಂದಿದ್ದು. ನಾನಂದ್ರೆ ಯಾಕೆ ಇಷ್ಟು ಲೇಟು ಅಕ್ಕ? ಬರಬೇಕಾದ್ರೆ ದಾರಿಯಲ್ಲಿ ಒಂದು 2-3 ಕಾಲೇಜಸ್ ಇದ್ವಲ್ಲ ಅಕ್ಕ, ಅವೆಲ್ಲ ಕಾಲೇಜಿಗೆ ಹೊರಗಡೆ ಅಂದರೆ ಗೇಟ್ನಿಂದ ಹೊರಗಡೆ ನಾನು ಪ್ರೇಯರ್ ಮಾಡಿ ಬರೋಕೆ ನಿಮ್ಮ ಮನೆಗೆ ಬರೋಕ್ಕೆ ಲೇಟ್ ಆಯ್ತಕ್ಕ.
ಅಂದ್ರೆ ಯಾರು ಸಹ ಅವರಿಗೆ ಬೇಕಾಗಿಲ್ಲ. ಈ ದಿನ ನಾವು ಈಜಿಪ್ಟ್ ಹೋಗ್ಬೇಕಾದ್ರು, ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ, ಔಟ್ ಎಲ್ಲಾದ್ರೂ ಹೋಗಿ ಪ್ರಾರ್ಥನೆ ಮಾಡಿ ಸ್ಟೂಡೆಂಟ್ ಮನೆಗೆ ವಿಸಿಟ್ ಕೊಡ್ಬೇಕಾದ್ರೆ, ಅಥವಾ ಕೆಲವು ಸಲ ಕಾಲೇಜ್ ಕ್ಯಾಂಪಸ್ ವಿಸಿಟ್ ಮಾಡ್ಬೇಕಾದ್ರೆ ನಮ್ಗೆ ಇಬ್ಬಿಬ್ರು ಬೇಕು. ನಾನು ಒಬ್ಳೆ ಹೋಗಲ್ಲ ರೀ, ಇಬ್ರು ಬೇಕು. ಯಾರು ಇಲ್ಲ ರೀ ನಮ್ಮ ಜೊತೆ. ಅಕ್ಕ ನಾನು ಒಬ್ಳೆ ಹೇಗೆ ಹೋಗ್ಲಕ್ಕ, ಯಾರಾದ್ರೂ ಜೊತೆ ಇದ್ರೆ ಚೆನ್ನಾಗಿರ್ತಲ್ಲ. ಬೇರೆ ಎಲ್ಲ ವಿಷಯಕ್ಕೆ ಒಬ್ಬರೇ ಹೋಗೋದು. ನಾವು ಕಾಲೇಜ್ಗಳಿಗೆ ಹೋದ್ರೆ ಒಬ್ಬರೇ ಹೋಗ್ತೀವಿ. ಮೊದಲೆಲ್ಲ ಕಾಲೇಜ್ಗೆಲ್ಲ ಹೋಗಿ ಒಬ್ಬರೇ ಓದ್ಕೊಂಡು ಬಂದಿರೋದು. ಆದರೆ ಕೆಲವೊಂದು ವಿಷಯ ಇವಾಗ ನಾವು ಪ್ರಾರ್ಥನೆ ಜೀವಿತಕ್ಕೆ ಬಂದಾಗ, ದೇವ್ರ ಮಕ್ಕಳಾಗಿ ನಾನು ಇರುವಾಗ ನನಗೆ ಯಾರಾದರೂ ಒಬ್ರು ಬೇಕು. ಪ್ರಾರ್ಥನೆಗೆ ಹೋಗ್ಬೇಕಾದ್ರೆ ಒಬ್ರು ಬೇಕು, ಈಜಿಪ್ಟ್ಗೆ ಹೋಗ್ಬೇಕಾದ್ರೆ ಒಬ್ರು ಬೇಕು, ಯಾರ್ದಾದ್ರೂ ಮನೆಗೆ ವಿಸಿಟ್ ಕೊಡ್ಬೇಕಾದ್ರೆ ನನಗೆ ಯಾರಾದ್ರೂ ಒಬ್ರ ಜೊತೆ ಬೇಕು. ಆದರೆ ಅದನ್ನ ಆ ಹುಡುಗಿ ಹೇಳಿರುವಂಥದ್ದಕ್ಕ ನಾನು ಒಬ್ಳೆ ಆ ಒಂದು ಕಾಲೇಜ್ ಕ್ಯಾಂಪಸ್ಗಳ ಹೊರಗಡೆ ನಿಂತು ಪ್ರಾರ್ಥನೆ ಮಾಡ್ತೀನಿ. ಆಕೆಗೆ ಯಾರು ಹೇಳಿಲ್ಲ ಹೋಗಿ ಮಾಡಮ್ಮ ನೀನು ಅಂತ. ಆಕೆಗೆ ಯಾರು ರೆಕಗ್ನೈಸ್ ಮಾಡ್ತಾ ಇಲ್ಲ, ನೀನು ಮಾಡಿದೆಯಲ್ಲ ಅಂತ. ಆಕೆಗೆ ಯಾರೋ ಆಕೆಗೆ ಶಬಾಷ್ ಅಂತ ಹೇಳ್ತಾಯಿಲ್ಲ. ಆಕೆನ ಗುರುತಿಸೋರು ಸಹ ಯಾರು ಇಲ್ಲ. ಈ ದಿನದಲ್ಲಿ ನಮಗೆ ಅನೇಕರು ಗುರುತಿಸ್ಲಿಕ್ಕಿಲ್ಲ. ಬೈಯೋರು ಇರ್ಬೋದು, ಅಯ್ಯೋ ಕಮಿಟಿಗೆ ಹೇಳ ಅದನ್ನೇ ಮಾಡಿದ್ರು ರೀ ಅವಳು ಅಂತ ಹೇಳೋರು ಇರ್ಬೋದು. ಅದೆಲ್ಲ ಥರ ಮತದಲ್ಲಿ ಸಹ ನಾನು ಕರ್ತನಿಗಾಗಿ ನಿಲ್ಲುತ್ತೇನ, ಕರ್ತನ ಒಂದು ಈ ಮಂದೆಗೋಸ್ಕರ ನಾನು ನಿಂತ್ಕೊಳ್ತೇನ ಎನ್ನುವಂತಹ ದೊಡ್ಡ ಪ್ರಶ್ನೆ ಈ ದಿನದಲ್ಲಿ. ಕರ್ತನಲ್ಲಿ ಪ್ರೀತಿಯ ಮಕ್ಕಳಿಗೆ ಕೆಲವು ಗ್ರ್ಯಾಜುಯೇಟ್ಸ್ ನಲ್ಲಿ ಹೇಳುವಂತಹ ಮಾತು, ಅಕ್ಕ ಬನ್ನಿ ನಾವು ಸ್ವಲ್ಪ ಕಾಲನಿ ಎಲ್ಲ ವಿಸಿಟ್ ಮಾಡ್ಬೋದು. ಒಬ್ಬ ಅಕ್ಕ ಹೇಳಿದ್ರು, ಎಲಿಜಬೆತ್ ನಾನು ಎಂದೂ ಯಾರ ಮನೆಗೂ ಹೋಗಿಲ್ಲ, ದಯವಿಟ್ಟು ನನ್ನನ್ನು ಕರಿಬೇಡ. ನಮ್ಮ ತಂದೆ ತಾಯಿ ಯಾರ ಮನೆಗೂ ಸಹ ನನಗೆ ಕಳಿಸಿಲ್ಲ. ನಿನ್ಗೆ ಬೇಕಾದ್ರೆ ಹೋಗ್ತೀನಿ, ನೀನು ಸ್ಟೂಡೆಂಟ್ ಭೇಟಿ ಆಗೋದಿದೆ, ನಾನು ಹೇಳ್ತೀನಿ, ನನ್ನ ಅಡ್ರೆಸ್ ಹೇಳ್ತೀನಿ, ಯಾರ ಮನೆ ಎಲ್ಲಿದೆ ಅಂತ ಹೇಳ್ತೀನಿ. ನೀನು ಹೋಗಿ ನೀನು ಮಾತಾಡ್ತೀನಿ, ನನಗೆ ಮಾತ್ರ ಕರಿ, ನಾನು ನಿನ್ನ ಜೊತೆ ಬರ್ತೀನಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ನನಗೆ ಹಾಗೆ ಹೇಳೇ ಕೊಟ್ಟಿಲ್ಲ. ನಾನು ಎಂದೂ ಯಾರ ಮನೆಗೆ ಹೋಗ್ತೀನಿ, ನಾನು ಅವರನ್ನು ಬೈತಾ ಇಲ್ಲ ಅಥವಾ ಕೆಳಗೆ ನಾನು ಮಾತಾಡ್ತಾ ಇಲ್ಲ. ಹೇಳುವಂಥ ತಾತ್ಪರ್ಯ ಏನಂದರೆ, ಈ ದಿನಗಳಲ್ಲಿ ನಾವು ಹೇಗಾಗ್ಬಿಟ್ಟಿದ್ದೇವೆ, ನಾವು ಏನಾಗಬೇಕಾಗಿತ್ತು, ನಾವು ಏನಾಗಿದ್ದೇವೆ, ಮತ್ತು ಕರುಣೆ ಇಲ್ಲದೇ ಇರ್ತಕ್ಕಂಥ ಕಠಿಣವಾದಂತಹ ನಮ್ಮ ಹೊಟ್ಟೆ ನೋಡಿಕೊಳ್ಳುವಂತಹ ಕುರುಬರಾಗಿದ್ದೇವೆ. ನಮ್ಮದೇ ಜೀವಿತ ನಾನು ಸ್ವತಃ ನೋಡ್ಕೊಂಡು ಯಾರೇನಾದರೂ ಆಗಲಿ ಅವ್ರ ಅಕ್ಕ ಹೋಗ್ಲಿ ಬರ್ಲಿಕ್ಕೆ ಇಷ್ಟ ಇಲ್ಲ ಅವ್ರಿಗೆ ನನ್ನ ಜೊತೆ. ಹೇಳುವಂಥ ತಾತ್ಪರ್ಯ ಏನಂದರೆ, ಇಷ್ಟೋ ಈ ರೀತಿಯಾಗಿ ನಾನಾಗಲಿ ನಾವಾಗಲಿ ಆಗುವಂಥದ್ದು ಬೇಡ. ದೇವರು ನನ್ನನ್ನು ನಿನ್ನನ್ನು ಈ ಕುರಿಗಳನ್ನು ಕಾಯುವಂಥ ಉದ್ದೇಶಕ್ಕಾಗಿರ್ತೀನಿ. ಅನೇಕರು ಡ್ರಗ್ಸ್ ತೆಗೆದುಕೊಳ್ಳುವಂಥದ್ದು, ಅನೇಕರು ವಿಚಾರ ಮಾಡುವಂತಹ ಆತ್ಮದಲ್ಲಿಯೂ ಅನೇಕರು ಎಷ್ಟೊಂದು ವಿಷಯದಲ್ಲಿ ಸಿಲುಕಿ ಬಿದ್ದಿದ್ದಾರೆ. ಅಂದರೆ ಅದರಿಂದ ಹೊರಬರಲಿಕ್ಕೆ ಸಾಧ್ಯ ಇಲ್ಲ ವಿದ್ಯಾರ್ಥಿ. ಈ ದಿನ ಅವರು ಸಿಲುಕಿಕೊಂಡಂತಹ ಪಾಪಗಳಿಂದ ಹೊರತರಲಿಕ್ಕೆ ದೇವರು ನನ್ನನ್ನು ನಿನ್ನನ್ನು ಇಟ್ಟಿರುವಾಗ ನಾನು ಕೇವಲ ಬೈಬಲ್ ಸ್ಟಡಿ ಮುಗಿಸ್ಕೊಂಡು ಬರ್ತೀನಿ. ಕೆಲವರು ಹೇಳ್ತಾರೆ ಬೈಬಲ್ ಸ್ಟಡಿ ಹೋಗ್ತೀನಿ ರೀ ಬರ್ತೀನಿ ಅಷ್ಟೇ. ಏನು ಗೊತ್ತು, ನೀವು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳನ್ನು ಮಾತಾಡೋದೇ ಹೊರತು ಬೇರೆ ಯಾವ ವಿಷಯಗಳು ಸಹ ನಮಗೆ ಸಾಧ್ಯ ಆಗುವುದಿಲ್ಲ. ಮಕ್ಕಳ ಒಂದು ಜೀವಿತ ಹೇಗಿದೆ ಅಂತ ನಮ್ಗೆ ಗೊತ್ತಾಗುವುದಿಲ್ಲ. ನೀನು ವೈಯಕ್ತಿಕವಾಗಿ ಆ ಮಗುವಿನೊಟ್ಟಿಗೂ ಆ ಮಗಳೊಟ್ಟಿಗೂ ನೀನು ಸಮಯ ಕಳೆಯುವಾಗ ಅವರ ಬಾಧೆ ನೀನು ಕಂಡುಕೊಳ್ಳುತ್ತೀನಿ, ಅವರ ವೇದನೆ ನೀನು ಕಂಡುಕೊಳ್ಳುತ್ತೀನಿ. ಈ ದಿನದಲ್ಲಿ ನಾವು ಯಾವ ರೀತಿ ಜೀವಿಸ್ತಿದ್ದೇವೆ ಅಂದರೆ, ಎಲ್ಲ ಹೊರಗಿನ ತೋರಿಕೆ, ಎಲ್ಲ ಹೊರಗಡೆ, ಎಲ್ಲ ಒಂದು ಪ್ರೋಗ್ರಾಮ್ ಮಾಡ್ತೀವ, ಸಾಕು ಇಷ್ಟು ಜನ ಬಂದಿದ್ರು, ಭಾಳ ಜನ ಬಂದಿದ್ರು ರೀ, ಇಷ್ಟೊಂದು 15 ಜನ ಇದ್ದಿದ್ರು, ಒಂದು 11 ಜನ ಇದ್ದಿದ್ರು, ಇಷ್ಟಲ್ಲೇ ಸಂತೋಷ, ಇದೇ ಖುಷಿ ನಮಗೆ, ಎಲ್ಲಿಲ್ಲದ ಆನಂದ. ಆದರೆ ನಾಶವಾಗಿ ಹೋಗ್ಲಿಕ್ಕಿರುವಂತಹ ಅನೇಕ ಆತ್ಮಗಳ ಕುರಿತು, ಆ ಕೊಯ್ದಿರುಗಳ ಮಂದೆಗಳ ಆಗಿರುವಂತಹ ವಿದ್ಯಾರ್ಥಿಗಳ ಕುರಿತು ನಮ್ಮ ಹೃದಯ ಭಾರದಿಂದ ತುಂಬಿಲ್ಲ. ನಮ್ಮ ಹೃದಯ ಕಠಿಣತೆಯನ್ನು ತುಂಬಿಕೊಂಡಿದೆ. ಆ ಕಠಿಣತೆ ಯಾವಾಗ ಹೋಗ್ತಂದ್ರೆ, ನಾನು ದಿನಾಲು ಐಟಮ್ ಮಾಡುವಾಗಲೂ, ನಾನು ದಿನಾಲು ಪ್ರಾರ್ಥನೆ ಮಾಡುವಾಗಲೂ, ನಾನು ದಿನಾಲು ವಾಕ್ಯವನ್ನು ಹೆಚ್ಚಾಗಿ ಓದಿ ಆ ವಾಕ್ಯವನ್ನು ಅಭ್ಯಾಸ ಮಾಡುವಾಗಲೂ, ಪ್ರಾಮುಖ್ಯವಾಗಿ ವಾಕ್ಯವನ್ನು ನಾನು ಮೆಡಿಟೇಟ್ ಮಾಡುವಾಗಲೂ ನನ್ನಲ್ಲಿ ಆ ಒಂದು ಕರ್ತನ ಪ್ರೀತಿ ರಸ ಉಕ್ಕಿ ಬರ್ತದೆ. ನಾನು ಕ್ಷಮಿಸದೇ ಇರುವಂಥವಳು ನಾನು ಕ್ಷಮಿಸುವಳಾಗ್ತೇನೆ, ನಾನು ಪ್ರಾರ್ಥಿಸದೇ ಇರುವಂಥವಳು ನಾನು ಪ್ರಾರ್ಥಿಸ್ತೇನೆ. ನಾನು ಎಂದು ಯಾರ ಮನೆಗೂ ಹೋಗಿಲ್ಲ ಅಂತ ನಾನು ಹೇಳಲ್ಲ. ನಾನು ಸ್ವತಃ ಹೋಗ್ತೀನಿ, ಯಾರು ನಿಮಗೆ ಬೇಕಾಗಿಲ್ಲ. ನಾನು ಸ್ವತಃ ಎಲ್ಲಿದ್ದಾರೆ ಹುಡುಗಿಯರು, ಎಲ್ಲಿದ್ದಾರೆ ಸ್ಟೂಡೆಂಟ್ಸ್ ಅಂತ ಹುಡ್ಕೊಂಡು ಅವ್ರ ಹತ್ರ ಹೋಗ್ತೀನಿ. ಹಾಸ್ಟೆಲ್ಸ್ ನಾವಿರುವಂಥ HCU ಇಲ್ಲ ಹೈದರಾಬಾದ್ನಲ್ಲಿ, HCU ಒಂದು ಯೂನಿವರ್ಸಿಟಿಯಲ್ಲಿ ಟೋಟಲ್ 17 ಅಷ್ಟು ಎಲ್ಲ ಒಂದು ಬೈಬಲ್ ಸ್ಟಡೀಸ್ಗಳು ನಡೀತದೆ. ಅದು ರಾತ್ರಿ 8:30 ಗಂಟೆಯಿಂದ 9:30 ಗಂಟೆ. ಚಿಕ್ಕದ ಮಗು, ಕೇವಲ 6 ತಿಂಗಳ ಮಗುವನ್ನ ತೆಗೆದುಕೊಂಡು ಗ್ರಾಜುಯೇಟ್ಸ್ ಹೆಗಲ ಮೇಲೆ ಹಾಕೊಂಡು ಬರ್ತಾರೆ ಬೈಬಲ್ ಸ್ಟಡಿ ತಗೊಳಕ್ಕೆ. ನಮ್ಮ ಹತ್ರ HCU ಆಶ್ಚರ್ಯ ಅನಿಸಿದೆ. ನಮ್ಮ ಹತ್ರ ನಾವು ಬರಲ್ಲ. ಎಷ್ಟು ಚಿಕ್ಕ ಮಗು ಇದೆ ಗೊತ್ತಾ, ಎಲಿಜಬೆತ್ ಹೇಗೆ ಕರಿತೀಯಮ್ಮ, ನಿನಗೆ ಬುದ್ಧಿ ಇಲ್ವಾ ಅಂತ. ಕರ್ತನ ಪ್ರೀತಿಯ ಮಕ್ಕಳು, ಇದೆಲ್ಲ ನೀವು ಅನುಭವ ಮಾಡ್ಕೊಂಡು ಬಂದಿದ್ದೀವಿ. ನಾವು ಹೇಳ್ತಿರುವಂಥದ್ದು ಹೊಸದಾದಂತಹ ವಿಷಯ ಅಲ್ಲ. ನಾನು ಬಹಳ ಚಿಕ್ಕವಳು, ಎಲ್ಲರೂ ಜ್ಞಾನವಂತರು. ನಾನು ಏನನ್ನು ಹೇಳ್ತಲಿದ್ದೇನೆ ಅದೆಲ್ಲ ವಿಷಯಗಳು, ಅದೆಲ್ಲ ನಾವು ಅನುಭವ ಮಾಡಿದ್ದೇವೆ. ಕೆಲವು ಅನುಭವಗಳು ಬರಲಿಕ್ಕಿಲ್ಲ, ಆದರೆ
ಈ ದಿನ ದೇವರು ನಮಗೆ ಕೊಡುವಂತಹ ಮಾತು ವಾಗ್ದಾನ ಒಂದೇ, ದೇವ್ರೆ ಮಗಳೇ ನೀನು ನನ್ನ ಕೊಯ್ಗಿರಿಗಳ ಮಂದೆಯನ್ನು ಕಾಯದೇ ಇದ್ರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಈಗ ನಾನು ದೇವರ ಮಂದೆಯನ್ನು, ದೇವರ ಒಂದು ಕುರಿಗಳನ್ನು ಕಾಯದೇ ಇರುವಾಗ ಉಂಟಾಗುವಂತಹ ಒಂದು ತೊಂದರೆ ಅಥವಾ ಏನಾಗ್ತದೆ ಅಂತ ನಾವು ಅದಕ್ಕೆ ದೇವರ ವಾಕ್ಯದಲ್ಲಿ ತೆಗೆಯೋಣ. ಯೆರೆಮೀಯನ ಪ್ರವಾದನೆ ಗ್ರಂಥ 13:17 ವಚನ. ದಯವಿಟ್ಟು ಯಾರು ಓದಿಲ್ಲ ಅವ್ರು ಓದ್ರಿ. 13:17. ಯೆಹೋವನ ಮಂದೆಯು ಸೆರೆಯಾಗಿ ಹೋದುದರಿಂದ ಬಹಳವಾಗಿ ಅಳುವೆನು, ನನ್ನ ನೇತ್ರವು ಅಶ್ರುಧಾರೆಯನ್ನು ಸುರಿಸುವುದು. ಈ ವಾಕ್ಯ ಭಾಗದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ, ಯೆರೆಮೀಯನು ಪ್ರಲಾಪಿಸುವಂತಹ ವ್ಯಕ್ತಿ, ಪ್ರಲಾಪವನ್ನು ಬರೆದಂತಹ ಅವನಿಗಾಗಿ ನಿಮ್ಮೆಲ್ಲರಿಗೂ ಗೊತ್ತು. ಅವನು ಹೇಳುವಂತಹ ಮಾತು ದೇವರಿಂದ ಒಂದು ಪರಿಶುದ್ಧಾತ್ಮನ ಮೂಲಕ ಬರೆದಿರುವಂತಹ ಮಾತೇನಂದ್ರೆ, ನೀವು ಕೇಳದಿದ್ದರೆ ನನ್ನ ಆತ್ಮವು ಹುಟ್ಟಾದ ಸ್ಥಳದಲ್ಲಿ ನಿಮ್ಮ ಗರ್ವದ ನಿಮಿತ್ತ ಗೋಳಾಡುವುದು. ಈ ದಿನ ನಮ್ಗೆ ಯಾವ ಮಾತಿನ ಗರ್ವ ಇದೆ ನಮ್ಗೆ ಗೊತ್ತಿಲ್ಲ. ಈ ದಿನ ಯಾವ ಮಾತಿನಿಂದ ನಾವು ಇಷ್ಟೊಂದು ನಾನು ಸುಖ ಇರಿದವಳು ಹಾಗೆ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಯಾವ ವಿಷಯಕ್ಕಾಗಿ ನಾನು ಹೀಗಿದ್ದೇನೆ ಅಂತ ಇವ್ರು ಹೇಳ್ತಾರೆ, ನಿನ್ನ ಗರ್ವದ ನಿಮಿತ್ತ ಅನೇಕ ಆತ್ಮಗಳು ಸತ್ತು ಹೋಗ್ತಿವೆ. ನಿನ್ನ ಗರ್ವದ ನಿಮಿತ್ತ ಅನೇಕ ವಿದ್ಯಾರ್ಥಿನಿಗಳು ಈ ದಿನ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಅನೇಕರು ಪಾಪದ ಕೃತ್ಯದಲ್ಲಿದ್ದಾರೆ. ಅನೇಕರ ಕುಟುಂಬದಲ್ಲಿ ಸಮಸ್ಯೆಗಳಿದೆ, ರೋಗಗಳಿದೆ, ಬೇನೆಗಳಿವೆ. ಅದರಿಂದ ಹೊರ ಬರ್ಲಿಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಒತ್ತಡಗಳು ಅದೆಲ್ಲ ಇರುವಾಗ, ನೀನು ಇಲ್ಲೇ ಕುಳಿತುಕೊಂಡು, ನಿನ್ ಮನೆಯಲ್ಲೇ ಕುಳಿತುಕೊಂಡು ಇದ್ದೇವೆ, ಯಾರಿಗಾದ್ರೂ ಕಳಿಸಪ್ಪ, ಇಷ್ಟು ಪ್ರೇಯರ್ ಮಾಡಿದ್ವಿ ಸಿಸ್ಟರ್, ನಾನು ಭಾಳ ಪ್ರೇಯರ್ ಮಾಡಿದ್ವಿ, ಯಾರಿಗಾದ್ರೂ ಕಳಿಸ್ರಿ ಈ ದಿನ ದೇವ್ರು, ಯಾರನ್ನಾದ್ರೂ ನಮ್ಮ ಮನೆಗೆ ಸ್ಟೂಡೆಂಟ್ಸ್ ಕಳಿಸ್ರಿ, ನಾನ್ ಮಾತ್ರ ಹೋಗೋದು. ನಾನು ಸಾರಿ, ನಾನು ನಿಮ್ಗೆ ಯಾರಿಗಾದ್ರೂ ಹರ್ಟ್ ಮಾಡೋದಾದ್ರೆ ದಯವಿಟ್ಟು ನನಗೆ ಕ್ಷಮಿಸ್ರಿ. ಆದ್ರೆ ನಿಜವಾದ ಪರಿಸ್ಥಿತಿ ಈ ದಿನ ಇದೆ. ಆದ್ರೆ ದೇವ್ರು ಹೇಳುವಂಥದ್ದು, ನಿನ್ನ ಒಂದು ಗರ್ವದ ನಿಮಿತ್ತ, ನಿನಗಿರುವಂತಹ ಆ ಗರ್ವ, ನಿನಗಿರುವಂತಹ ಸೊಕ್ಕು, ಅದರ ನಿಮಿತ್ತ ನಾನು ಗೋಳಾಡ್ತೀನಿ. ಯಾಕೆ ಗೋಳಾಡ್ತೀನಿ ಅಂದ್ರೆ, ಯೆಹೋವನ ಮಂದೆಯು ಸೆರೆಯಾಗಿ ಹೋದುದರಿಂದ. ಆ ದಿನದಲ್ಲಿ ಯೆರೆಮೀಯನು ಬರೆದಂತಹ ಮಾತು. ಈ ದಿನದಲ್ಲಿ ಸೆರೆಯಾಗಿ ಪಾಪದಲ್ಲಿ ಸಿಲುಕಿ ಹೋಗುತ್ತಿರುವಂತಹ ಅನೇಕ ವಿದ್ಯಾರ್ಥಿಗಳಿಗಾಗಿ ದೇವರು ಸಹ ಈ ರೀತಿಯಾಗಿ ಪುಟ್ಟಾಗಿ ಕಣ್ಣೀರು ಸುರಿಸ್ತಾನೆ ಎಂದಾಗ, ಆದರೆ ನಮ್ಮ ಹೃದಯವು ಸಹ ಈ ಯೆರೆಮೀಯನ ಹಾಗೆ ಪ್ರಲಾಪಿಸ್ತಾ ಕಣ್ಣೀರು ಸುರಿಸ್ತಾ, ದೇವ್ರೆ ನನ್ನ ಜನವೆಂಬ ಮಂದೆಗೆ ಗಾಯವಾಗಿದೆ. ವಾಕ್ಯ ಹೇಳ್ತಿದೆ, ವಾಕ್ಯದಲ್ಲಿ ನಾವು ನೋಡ್ತೇವೆ, ನನ್ನ ಒಂದು ಯೆರೂಸಲೇಮಿನ ಸ್ತ್ರೀಯರು ದುಃಖಿಸ್ರಿ, ಪ್ರಲಾಪಿಸ್ರಿ ಎಂದು ದೇವರು ಹೇಳುವಂಥದ್ದು. ಅನೇಕ ಜನರಿಗಾಗಿ ಕಣ್ಣೀರು ಮೊರೆಯಿಡ್ರಿ, ಪ್ರಾರ್ಥನೆ ಮಾಡ್ರಿ ಅಂತ ಕರ್ತನ ಹೇಳಿರುವಂತಹ ಮಾತು. ಅದೆಲ್ಲ ನಮ್ಮ ಮನಸ್ಸಿಗೆ ಬರುವಾಗ ಕರ್ತನ ಸಂತೋಷಿಸ್ತಾನೆ. ಅದರ ಹೊರತಾಗಿ ನಾನು ಇನ್ನೂ ಗರ್ವದಲ್ಲಿಯೂ, ನಾನು ಇನ್ನೂ ನನ್ನದೇ ಆದಂತಹ ಹಿರಿತನದಲ್ಲಿ, ನಂದೇ ಒಂದು ಗ್ರಿಪ್ ಅಂತಾರ, ನಂದೇ ಒಂದು ಇದರಲ್ಲಿದ್ರೆ ಆತನು ಕಣ್ಣೀರಿಡುವ ಹಾಗೆ ನನ್ನ ಜೀವಿತ ಇದೆ ಎಂದಾಗಿ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿ ಮಕ್ಕಳು, ದೇವ್ರು ಈ ದಿನ ಮಾತನಾಡುವಂಥದ್ದನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋಣ. ಮತ್ತೆ ದೇವ್ರ ವಾಕ್ಯ ನೋಡೋಣ. ಯೋಹಾನನ ಬರೆದ ಸುವಾರ್ತೆ 21:15. ಸೀಮೋನ ಪೇತ್ರನನ್ನು, ಯೋಹಾನನ ಮಗನಾದ ಸೀಮೋನನೇ, ನೀನು ಇವರಿಗಿಂತ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆ ಎಂಬುದನ್ನು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿ ಮರಿಗಳನ್ನು ಮೇಯಿಸು ಎಂದು ಹೇಳಿದನು. ಹಲ್ಲೆಲೂಯಾ. ವಾಕ್ಯದಲ್ಲಿ ಹೇಳ್ತಿದ್ದೇನೆಂದ್ರೆ, ದೇವ್ರು ಹೇಳುವಂತಹ ಒಂದು ಪ್ರಶ್ನೆ ದೇವ್ರು ಏನು ಹೇಳ್ತಿದ್ದಾರೆ ಪೇತ್ರನಿಗೆ ಅಂದ್ರೆ, ಪೇತ್ರನೇ ನೀನು ನನ್ನ ಮೇಲೆ ಮನಸ್ಸಿಟ್ಟಿದ್ಯಾ, ನೀನು ನನ್ನ ಮೇಲೆ ಪ್ರೀತಿ ಇಟ್ಟಿದ್ಯಾ ಅಂತ ಕೇಳುವಾಗದೆ ಇಲ್ಲಿ ಬರುವಂತಹ ಉತ್ತರ ಏನಂದ್ರೆ, ಹೌದು ಸ್ವಾಮಿ, ನೀನು ಬಲ್ಲೆ, ನೀನು ತಿಳಿದವನಾಗಿದ್ದು ನಾನು ನಿನ್ನನ್ನು ಪ್ರೀತಿಸ್ತೇನೆ ಅಂತ. ಹಾಗಾದ್ರೆ ದೇವರು ಹೇಳುವಂತ ಒಂದು ಆಜ್ಞೆ, ಯೇಸು ಸ್ವಾಮಿ ಕೊಟ್ಟಂತ ಒಂದು ಆಜ್ಞೆ. ಹಾಗಾದ್ರೆ ನನ್ನ ಕುರಿಗಳನ್ನು ಮೇಯಿಸು ಮೊದಲನೇದಾಗಿ, ಎರಡನೇದಾಗಿ ನನ್ನ ಕುರಿಗಳನ್ನು ಕಾಯಿ ಅಂತಾಗಿ ಯೇಸು ಸ್ವಾಮಿ ಹೇಳುವಂಥದ್ದು, ಮತ್ತು ಮೂರನೇದಾಗಿ ನನ್ನ ಕುರಿಗಳನ್ನು ಮೇಯಿಸುವುದಾಗಿ. 3 ವಿಷಯಗಳು 3 ಸಾರಿ ದೇವರು ಪ್ರಶ್ನೆ ಕೇಳ್ತಾರೆ ಎಂದಾಗಿ ನಾವು ಓದಿದ್ದೇವೆ. ಈ ದಿನ ದೇವರು ಇದೇ ಪ್ರಶ್ನೆ ನಿಮಗೆ ಕೇಳ್ತೀನಿ, ನೀ ನನ್ನ ಪ್ರೀತಿ ಮಾಡ್ತೀಯಾ? ಹೌದು ದೇವರೇ, ಪ್ರೀತಿ ಮಾಡ್ತೀನಿ ಅಂತ ಹೇಳಂದ್ರೆ ನಾನು ಎಲ್ಲ ಕಡೆ ಪ್ರಾರ್ಥನೆ ಬರ್ತೀನಲ್ಲ, ಚರ್ಚಿಗೆ ಬರ್ತೀನಲ್ಲ ಕರ್ತೀನಿ, ಅಪ್ಪ ಯೇಸುವೆ ನಾನು ಎಲ್ಲ ಕಡೆ ಎಲ್ಲ ಪ್ರೇಯರ್ ಇದ್ರು ಮಿಸ್ ಮಾಡಲ್ಲ ಕರ್ತೀನಿ, ಎಲ್ಲ ಕಡೆ ಹೋಗ್ತೀನಪ್ಪ ಅಲ್ಲ. ನಾವು ದೇವರಿಗೆ ಈ ರೀತಿ ಹೇಳ್ಬೋದಾದ್ರೆ, ದೇವ್ರು ಮತ್ತಿನ್ನೂ ಒಂದು ಪ್ರಶ್ನೆ ನಮ್ಗೆ ಹಾಕ್ತಲಿದ್ದಾನೆ, ನೀನು ನಿಜವಾಗಿ ಪ್ರೀತಿ ಮಾಡ್ತೀಯಾ ನನ್ನ ಮಗಳೇ, ನನ್ನ ಮಗನೇ, ನೀನು ನಿಜವಾಗ್ಲೂ ನನ್ನ ಪ್ರೀತಿ ಮಾಡ್ತೀಯಾ? ನನ್ನ ಮೇಲೆ ಮನಸ್ಸಿಟ್ಟಿದ್ಯಾ? ನನ್ನ ಮೇಲೆ ಮಮತೆ ಇಟ್ಟಿದ್ಯಾ? ನನ್ನ ನಿಜವಾಗಿ ನೀನು ಪ್ರೀತಿ ಮಾಡ್ತೀಯಾ ಅಂದ್ರೆ ನೀನು ಈ ದಿನ ಕೊಯ್ಗಿರಿಗಳ ಮಂದೆ ಆಗಿರುವಂತಹ ಈ ಜನರನ್ನು ನೀನು ಕಾಯ್ತಿ, ಈ ವಿದ್ಯಾರ್ಥಿಗಳನ್ನು ನೀನು ಕಾಯ್ತಿ, ವಿದ್ಯಾರ್ಥಿಗಳ ಸಂಘವನ್ನು ನೀನು ಬಲಪಡಿಸ್ತಿ, ನಾಶವಾಗುತ್ತಿರುವಂತಹ ಈ ಮಕ್ಕಳಿಗಾಗಿ ನೀನು ಚಿಂತೆ ಮಾಡ್ತಿ, ಇವರಿಗಾಗಿ ನೀನು ಕಣ್ಣೀರು ಸುರಿಸ್ತಿ, ಇವರಿಗಾಗಿ ನಿನ್ನ ಹೃದಯ ಏನಂತಂದ್ರೆ ಸಂಪೂರ್ಣವಾಗಿ ಮುರಿದು ಹಾಕ್ತಿ. ದೇವರನ್ನು ಮುರಿದವಳಾಗಿ ಕರ್ತನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಿ, ಅವರನ್ನು ಬಿಟ್ಟು ಬಿಡುವುದಿಲ್ಲ, ಅವರನ್ನು ಹೇಗೋ ಹಿಂದಿಗೆ ಕರೆದುಕೊಂಡು ಬರ್ತಿ.
ಅದಕ್ಕೆ ದೇವರು ಹೇಳುವಂತಹ ಮಾತು, ಆ ಒಂದು ಕುರಿ ಮರಿಗಳನ್ನು ಮೇಯಿಸು. ದಿನ ಹೇಳುವಂತಹ ಮಾತು ದೇವರು, ಈ ಕುರಿಗಳು ನನ್ನ ಕೈಯಲ್ಲಿ ಕೊಟ್ಟಂತಹ ವಿದ್ಯಾರ್ಥಿಗಳು, ನನಗೆ ಕೊಟ್ಟಂತಹ ಜವಾಬ್ದಾರಿ 1 ಆಗಿರ್ಬೋದು, 2 ಆಗಿರ್ಬೋದು, ಎಷ್ಟೇ ವಿದ್ಯಾರ್ಥಿನಿ ಆಗಿರ್ಬೋದು, ನಾನು ಕೊಟ್ಟಂತಹ ವಿದ್ಯಾರ್ಥಿನಿಗಳಿಗೆ ನಾನು ಬೆಳೆಸಬೇಕಾಗಿದೆ, ಮೇಯಿಸಬೇಕಾಗಿದೆ. ನಾನು ಕರ್ತನ ದಿನ ಹೇಳುವಂತಹ ಮಾತು. ಕರ್ತನಲ್ಲಿ ಪ್ರೀತಿಯ ಮಕ್ಕಳು, ದಿನ ಈ ವಾಕ್ಯವನ್ನು ನಾವು ನೆನಪಿಗೆ ಮಾಡಿಕೊಳ್ಳೋಣ. ದೇವರ ಏನ್ ಹೇಳ್ತಲಿದ್ದಾರೆ, ಫಸ್ಟ್ ಪಾಯಿಂಟ್ ನಲ್ಲಿ ಹೇಳುವಂತದಂದ್ರೆ, ಆತನ ಕುರಿಗಳ ಮಂದಿಯನ್ನು ನಾವು ಕಾಯ್ಬೇಕೆಂತ. ಅನೇಕ ಒಂದು ಚದರಿ ಹೋಗಿರುವಂತಹ ಕುರಿಗಳಿಗಾಗಿ ನಾವು ಚಿಂತಿಸಬೇಕಾಗಿದೆ. ನಮ್ಮದೇ ಹೊಟ್ಟೆಯನ್ನು ನಾವು ನೋಡ್ಕೊಳ್ಳೋದ ಹಾಗೆ ದೇವರನ್ನು ಪ್ರೀತಿಸುವರಾಗಬೇಕಾಗಿದೆ. ಹಾಗಾಗುವಂತ ದೇವರು ತನ್ನ ಕೃಪೆಯನ್ನು ಅನುಗ್ರಹ ಮಾಡಿ ನಾವು ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತಹ ಯೇಸುವೇ ಸ್ತೋತ್ರ. ಪಾದರ ಸ್ವಾಮಿ ದೇವ, ಮನುಷ್ಯರು ಮಾತ್ರ ಬರೆದರು ಸ್ವಾಮಿ, ನಾವು ಅನೇಕ ಸಲ ತಪ್ಪುವರಾಗಿದ್ದೇವಪ್ಪ. ಅಪ್ಪ ಯೇಸುವೆ, ನನ್ನಲ್ಲಿ ಉತ್ತಮವಾದದ್ದು ಏನೊಂದು ಇಲ್ಲ ಕರ್ತನಾಗಿದ್ದೀರ ಸ್ವಾಮಿ. ನಾನು ಕೇವಲ ಪಾಪ ಮಾಡಿ ನನ್ನ ಮನಸ್ಸನ್ನು ನೋಯಿಸುತ್ತೇನೆ. ಆದಾಗ್ಯೂ ಸಹಜರ ಸ್ವಾಮಿ, ನೀನು ನನ್ನನ್ನು ಬಿಟ್ಟು ಬಿಡದೆ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದೇವ. ನಿತ್ಯತ್ವದ ಭರವಸೆಯನ್ನು ನೀಡಿದಕ್ಕಾಗಿ ಸ್ತೋತ್ರ. ಈ ದಿನ ನೀನು ಹೇಳಿದ ಮಾತಿನ ಪ್ರಕಾರ ಅನೇಕ ಕುರಿಗಳು ಕರ್ತನಾಗಿದ್ದಾರೆ ಸ್ವಾಮಿ, ವಧೆಗೆ ಒಯ್ಯಲ್ಪಡ್ತಿದ್ದೆವು ಅಪ್ಪ. ಅವುಗಳನ್ನು ಹಿಡಿದುಕೊಂಡು ನಾಶನದ ಕಡೆಗೆ ಸೈತಾನ ಒಯ್ತಿದ್ದಾನಪ್ಪ ದೇವರು. ನನಗೆ ಗೊತ್ತಿಲ್ಲಪ್ಪ ದೇವರು ಸ್ವಾಮಿ, ಎಂಥ ಕುರಿಗಳಿವೆ ಅಂತ ನನ್ನ ಕಣ್ಣಿಗೆ ಮರೆಯಾಗಿದೆ ಕರ್ತನೆ. ಅನೇಕ ವಿದ್ಯಾರ್ಥಿನಿಗಳು ಕರ್ತನೆ ಸೂಸೈಡ್ ಮಾಡ್ಕೊಳ್ಬೇಕಂತ ಹೋಗ್ತಿದ್ದಾರೆ. ಅನೇಕ ವಿದ್ಯಾರ್ಥಿನಿಗಳು ಕರ್ತನೆ ಅವರ ಕುಟುಂಬದ ಸಮಸ್ಯೆ ನಿಮಿತ್ತದರ ಸ್ವಾಮಿ ಅಪ್ಪ ಓಡಿ ಹೋಗ್ತಿದ್ದಾರಪ್ಪ. ಪಾಪ ಮಾಡುವಂಥ ಸ್ವಭಾವ, ವಿಚಾರ ಮಾಡುವಂಥ ಸ್ವಭಾವ, ನಾವು ಫೇಸ್ಗಳು ಕರ್ತನ ತರ ಸ್ವಾಮಿ. ನನಗೆ ಗೊತ್ತಿಲ್ಲ ಕರ್ತನೆ ಏನ್ ಕಷ್ಟದಲ್ಲಿ ಈ ಕೊಯ್ಗರಿಗಳ ಮಂದೆ ಇದ್ದೇನೆ. ನನಗೆ ಗೊತ್ತಿಲ್ಲ ಕರ್ತನೆ ಈ ಮರಿಗಳು ಎಲ್ಲಿದ್ದೇವೆ ಅಂತ. ಪರಿಶುದ್ಧಾತ್ಮ ಕರ್ತನೆ, ನನ್ನ ಮನೋನೇತ್ರಗಳು ತೆರೆಯಿದರು. ನನ್ನ ವಿದ್ಯಾರ್ಥಿನಿಗಳಿಗಾಗಿ ನನ್ನ ಕಣ್ಣೀರು ಸುರಿಸಿ ಪ್ರಾರ್ಥಿಸಬೇಕಪ್ಪ. ನಾನು ವೇದನೆ ಪಡಬೇಕಪ್ಪ ದೇವ. ಅವಳಿಗಳಿಗಾಗಿ ನಾನು ಚಿಂತಿಸ್ಬೇಕರ್ತನೆ. ಭಾರವುಳ್ಳ ಹೃದಯಗಳು ಕರ್ತನೆ, ಕರುಣೆಯ ಮನಸ್ಸುಗಳು. ನಾನು ಕೇಳದಿದ್ದರೆ ನನ್ನ ಗರ್ಭದ ನಿಮಿತ್ತ ನೀನು ದುಃಖ ಪಡುತ್ತೀಯಲ್ಲ ಅಪ್ಪ ಯೇಸುವೆ. ಅಂತ ಒಂದು ಕಠಿಣವಾದ ಹೃದಯ, ಅಂತ ಗರ್ಭದ ಹೃದಯ ನನ್ನನ್ನು ತೆಗೆದುಹಾಕುವುದರ ಸ್ವಾಮಿ ಅಪ್ಪ. ಹಾಗೆ ಮಾಡ್ತೀವಿ ಸ್ತೋತ್ರ. ಜಾಯ್ನ್ ಆಗಿರುವಂಥ ಎಲ್ಲ ನನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರು ಮಾಡುವಂತಹ ಸೇವೆ, ಅವರ ಕುಟುಂಬ ಮನೆಗಳು ಆಶೀರ್ವಾದ ಹೊಂದಲೆಪ್ಪ. ನೀನು ಮಹಿಮೆ ಹೊಂದಿಕೊಂಡು ನೀನು ಹೆಚ್ಚಿನ ಘನತೆ ಪಡೆದುಕೊಂಡು ಈ ಪ್ರಾರ್ಥನೆ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸಬೇಕು.